ಹರೇ ಕೃಷ್ಣ. ಎಲ್ರಿಗೂ ಶನಿವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 8ನೇ ಅಧ್ಯಾಯದಿಂದ ಇಪ್ಪತ್ತ್ಮೂರು ಅಧ್ಯಾಯದ ಕೊನೆ ತನಕ ನೋಡೋಣ ಎಷ್ಟು ಮುಗಿಯುತ್ತೆ ಅಂತ. ಇವತ್ತಿನ ವಿಷಯ ಭಕ್ತರಿಗೆ ಸಾವು ಇದೆಯಾ. ಇವತ್ತು ನೋಡಿ ಜಾಸ್ತಿ ಜನ ಕೇಳಿಸ್ಕೊಳ್ಳೋಕೆ ಬಂದಿಲ್ಲ, ಅದಕ್ಕೆ ಸಬ್ಜೆಕ್ಟ್ ನೋಡಿ ಎದುರ್ಕೊಂಡ್ಬಿಟ್ರು. ಮನೇಲೆ ಕುತ್ಕೊಂಡ್ಬಿಡೋಣ, ಸ್ವಲ್ಪ ಸುಲಭ ಆರಾಮ. ತುಂಬ ಅದ್ಭುತವಾದ ವಿಷಯ. ಓದೋಣ. ಕೃಷ್ಣ 23 ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಕೃಷ್ಣ ಹೇಳ್ತದನೆ ನಿಮಗೆ ಬೇರೆ ಬೇರೆ ಸಮಯದಲ್ಲಿ ಮರಣವನ್ನು ಅಪ್ಪುವ ಯೋಗಿ ಯಾವ ಸಮಯದಲ್ಲಿ ಅವನು ಮರಣವನ್ನು ಅಪ್ಪಿದಾಗ ವಾಪಸ್ ಬರ್ತಾನೆ, ಯಾವ ಸಮಯದಲ್ಲಿ ವಾಪಸ್ ಬರೋದಿಲ್ಲ. ಇದು ಯೋಗಿಯ ಬಗ್ಗೆ ಚರ್ಚೆ. ಯೋಗಿ ಅಂದರೆ ಯಾವುದಾದ್ರೂ ಮಾರ್ಗದಲ್ಲಿ ಅವನು ಯೋಗ ಮಾಡ್ತಾ ಇರ್ಬೋದು. ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ, ಯಾವ ಯೋಗ ಬೇಕಾದ್ರೂ ಇರ್ಬೋದು. ಸಾಮಾನ್ಯವಾಗಿ ಯೋಗ ಅಂದರೆ ಅದು ಈ ಶ್ಲೋಕಗಳು ವಿಶೇಷವಾಗಿ ಭಕ್ತಿ ಯೋಗಿಗೆ ಅನ್ವಯವಾಗೋದಿಲ್ಲ, ಬೇರೆ ಯೋಗಿಗಳಿಗೆ ಅನ್ವಯವಾಗುವಂತಹ ವಿಷಯ. ಮತ್ತು ಇದು ಸಾಮಾನ್ಯ ಜನರಿಗೆ ಅನ್ವಯವಾಗೋದಿಲ್ಲ. ಯೋಗಿಗಳ ಬಗ್ಗೆ ಮಾತಾಡ್ತಾರೆ ಸಾಮಾನ್ಯವಾಗಿ. ಇದು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ ಉತ್ತರಾಯಣ ದಕ್ಷಿಣಾಯನ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಈ ನಿಯಮಗಳು ಸಾಮಾನ್ಯ ಜನರಿಗೆ ಅನ್ವಯವಾಗೋದಿಲ್ಲ. ಇಲ್ಲಿ ಕೃಷ್ಣ ವಿಶೇಷವಾಗಿ ಯೋಗಿಗಳ ಬಗ್ಗೆ ಮಾತಾಡ್ತಾರೆ. ಯೋಗಿಗಳ ಬಗ್ಗೆ ಅಂದರೆ ಯಾರು ತಮ್ಮ ಜೀವನವನ್ನ ಭಗವಂತನ ಜೊತೆಗೆ ಒಂದು ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ತಮ್ಮ ಜೀವನವನ್ನು ಉಪಯೋಗಿಸಿದಾರೋ ಅಂತಹ ಜೀವಿಗಳಿಗೆ ಅವರು ಸಾಯುವ ಸಮಯದ ಮೇಲೆ ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತದೆ. ಉತ್ತರಾಯಣದ ಬಗ್ಗೆ ಹೇಳ್ತದೆ ಇಲ್ಲಿ. ನಾನು ಓದ್ತೀನಿ ಶ್ಲೋಕವನ್ನ. ಅಗ್ನಿರ್ಜ್ಯೋತಿರ್ ಅಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿ ದೇವತೆಯ ಪ್ರಭಾವದ ಕಾಲದಲ್ಲಿ ಬೆಳಕಿನಲ್ಲಿ ಹಗಲು, ಶುಭ ಕ್ಷಣದಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಇಲ್ಲಿ ಪರಬ್ರಹ್ಮನನ್ನು ತಿಳಿದಿರೋರು ಅಲ್ವಾ ಇದು. ಮತ್ತೆ ಅದಕ್ಕೆ ನಾನು ಹೇಳಿದ್ದು ಸಾಮಾನ್ಯ ಜನರಿಗೆ ಇದು ಅನ್ವಯವಾಗುವುದಿಲ್ಲ. ಪರಬ್ರಹ್ಮನನ್ನ ತಿಳಿದಿರೋರು ಯಾವಾಗ ಸೂರ್ಯನ ಸಮಯದಲ್ಲಿ, ಅಂದರೆ ಬೆಳಗಿನ ಸಮಯದಲ್ಲಿ, ಅಂದರೆ ಬೆಳಕಿರ್ಬೇಕು ಹೊರಗಡೆ, ಕತ್ತಲಿನ ಸಮಯದಲ್ಲಿ ಅಲ್ಲ, ಅಂದರೆ ರಾತ್ರಿ ಅಥವಾ ಸಂಜೆ ಅಲ್ಲ, ಬೆಳಕಿನ ಸಮಯದಲ್ಲಿ ಯಾವಾಗ ಸೂರ್ಯ ಇರ್ತಾನೋ ಆ ಸಮಯದಲ್ಲಿ ಶುಭಕರ ಗಳಿಗೆಯಲ್ಲಿ ದಿನದ ಒಂದು ಶುಭಕರ ಗಳಿಗೆಯಲ್ಲಿ, ಮತ್ತೆ ಶುಕ್ಲ ಪಕ್ಷದಲ್ಲಿ, ಶುಕ್ಲ ಅಂದ್ರೆ ಮತ್ತೆ ಅದು ಶ್ವೇತ ಬಿಳಿ, ಷಣ್ಮಾಸ ಉತ್ತರಾಯಣದ 6 ತಿಂಗಳುಗಳಲ್ಲಿ ಯಾವ ಯೋಗಿ ತನ್ನ ಶರೀರವನ್ನು ತ್ಯಜಿಸ್ತಾನೋ ಅವನು ಮತ್ತೆ ಇಲ್ಲಿಗೆ ವಾಪಸ್ ಬರೋದಿಲ್ಲ. ನಾವು ಪ್ರಶ್ನೆ ಬರ್ಬೋದು ನಮಗೆ, ಇವಾಗ ಇದೇ ಸಮಯದಲ್ಲಿ ಹೆಂಗಪ್ಪ ಸಾಯಕ್ಕಾಗುತ್ತೆ ಅವನು? ಅದಕ್ಕೆ ಹೇಳಿದ್ದು ಯೋಗಿಗಳಿಗೆ ಸಂಬಂಧಿತವಾದ ವಿಷಯ. ಸಾಮಾನ್ಯವಾಗಿ ಯೋಗಿ ಅಂದ್ರೆ ಅವನಿಗೆ ತನ್ನ ಪ್ರಾಣದ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಹಾಗಾಗಿ ಅವನು ಯಾವ ಸಮಯಕ್ಕೆ ತನ್ನ ಶರೀರವನ್ನು ತ್ಯಜಿಸಬೇಕು ಅನ್ನೋ ನಿರ್ಧಾರ ಅವನು ಮಾಡಬಹುದು. ಅಷ್ಟು ಶಕ್ತಿ ಇರುತ್ತೆ ಯೋಗಿಗೆ.
ಸಾಮಾನ್ಯ ಅದಕ್ಕೆ ಹೇಳಿದ್ದು ಸಾಮಾನ್ಯ ಜೀವಿಗಳಿಗೆ ಅನ್ವಯವಾಗುವಂತ ಶ್ಲೋಕ ಅಲ್ಲ. ಸೊ ಏನ್ ತಿಳ್ಕೊಂಡ್ವಿ? ಉತ್ತರಾಯಣದ ಸಮಯದಲ್ಲಿ, ಶುಕ್ಲ ಪಕ್ಷದಲ್ಲಿ, ಹಗಲಿನ ಸಮಯದಲ್ಲಿ, ಶುಭ ಗಳಿಗೆಯಲ್ಲಿ ಯಾವ ಯೋಗಿ ಪರಬ್ರಹ್ಮನನ್ನ ತಿಳ್ಕೊಂಡಿರುವಂತಹ ಯೋಗಿ ಈ ಜಗತ್ತನ್ನ ಬಿಟ್ಟು ಮತ್ತೆ ವಾಪಸ್ ಬರೋದಿಲ್ಲ. ಇಲ್ಲೊಬ್ಬ ಯಮರಾಜ ಹೋದ ಇವಾಗ ನೋಡಿದ್ರೆ, ಅವ್ರಿಗೇನು ಸಮಯ ಗಳಿಗೆ ಏನಿಲ್ಲ, ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೂ. ಮುಂದಿನ ಶ್ಲೋಕ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. ಇವಾಗ ದಕ್ಷಿಣಾಯನ ಗಳಿಗೆಯಲ್ಲಿ ಯೋಗಿ ಯಾರು ಪ್ರಾಣವನ್ನು ತ್ಯಜಿಸ್ತಾನೋ ಅವನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಧೂಮೋ ರಾತ್ರಿಸ್, ಧೂಮ ಅಂದ್ರೆ ಧೂಮ ಅಂದ್ರೆ ಏನು? ಸ್ಮೋಕ್, ಹೊಗೆ. ರಾತ್ರಿಯ ಸಮಯದಲ್ಲಿ ಹೊಗೆ ಅಂದ್ರೆ ನಮ್ಮ ತಿಳುವಳಿಕೆಗೆ ರಾತ್ರಿಯ ಸಮಯದಲ್ಲಿ ಕೃಷ್ಣ ಪಕ್ಷದಲ್ಲಿ ಷಣ್ಮಾಸ ದಕ್ಷಿಣಾಯನದಲ್ಲಿ ಆಮೇಲೆ ಎಲ್ಲಿಗೆ ಹೋಗ್ತಾನ ಅವನು? ಚಾಂದ್ರಮಾಸಂ ಅಂದ್ರೆ ಚಂದ್ರನ ಗ್ರಹಕ್ಕೆ ಹೋಗ್ತಾನೆ. ಆಮೇಲೆ ಪ್ರಾಪ್ಯ ನಿವರ್ತತೆ, ಚಂದ್ರಲೋಕವನ್ನು ಪಡ್ಕೊಂಡು ಆಮೇಲೆ ಅವನ ಏನ್ ಮಾಡ್ತಾನೆ? ವಾಪಸ್ ಬರ್ತಾನೆ. ರಿಟರ್ನ್ ಟಿಕೆಟ್ ಇದೆ ಅಲ್ಲಿ ಅವನಿಗೆ. ಸೊ ಯಾವ ಯೋಗಿ ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದಲ್ಲಿ, ಶುಭ ಗಳಿಗೆಯಲ್ಲಿ, ಹಗಲಿನ ಸಮಯದಲ್ಲಿ ಯಾರು ತನ್ನ ಶರೀರವನ್ನು ತ್ಯಜಿಸ್ತಾನೋ ಅವನು ಪರಬ್ರಹ್ಮನನ್ನ ತಿಳಿದಿರೋನು, ಅವನು ಪರಬ್ರಹ್ಮನ ಹತ್ರ ಹೋಗ್ತಾನೆ, ವಾಪಸ್ ಬರಲ್ಲ. ಆದ್ರೆ ಯೋಗಿ ದಕ್ಷಿಣಾಯನದಲ್ಲಿ, ರಾತ್ರಿಯ ಸಮಯದಲ್ಲಿ, ಕೃಷ್ಣ ಪಕ್ಷದಲ್ಲಿ ಅವನು ತನ್ನ ಶರೀರವನ್ನು ತ್ಯಜಿಸಿದಾಗ ಎಲ್ಲಿಗೆ ಹೋಗ್ತಾನೆ? ಅವನು ಚಂದ್ರಗ್ರಹಕ್ಕೆ ಹೋಗ್ತಾನೆ. ಯಾರು ಹೋಗ್ಬೇಕಾ ಚಂದ್ರಗ್ರಹಕ್ಕೆ? ಟಿಕೆಟ್ ಇದೆ ಇಲ್ಲಿ ನೋಡಿ, ಫ್ರೀ ಟಿಕೆಟ್. ಈ ಸಮಯಕ್ಕೆ ದೇಹ ಬಿಡ್ಬೇಕಷ್ಟೇ, ನಿಮಗೆ ಏನು ಟಿಕೆಟ್ಗೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ, ಸುಮ್ಮನೆ ಈ ಟೈಮಿಗೆ ಬಿಡಬೇಕು ದೇಹ. ಅರೆ ನೀವು ಕೇಳ್ಬೋದು, ಅಲ್ಲಪ್ಪ ಯೋಗಿ ಯಾವಾಗ ಬೇಕಾದ್ರೂ ಬಿಡ್ಬೋದು ಅಂತ ಹೇಳಿದ್ರಲ್ಲ, ಇವನು ಯಾಕೆ ಇವನು ತಿಕ್ಕಲು, ಇವನು ಚಂದ್ರಗ್ರಹಕ್ಕೆ ಹೋಗಿ ವಾಪಸ್ ಬರ್ತಾನೆ? ಅದೇ ನಮ್ಮ ತಿಕ್ಕಲ್ತನ, ಅದೇ ನಮ್ಮ ಹುಚ್ಚುತನ. ಯೋಗಿ ಆಗಿದ್ರು ಕೂಡ ಅವನು ಯೋಚನೆ ಮಾಡ್ತಿದ್ದಾನೆ, ಸ್ವಲ್ಪ ಸ್ವರ್ಗಕ್ಕೆ ಹೋಗ್ಬಿಡೋಣ, ಭಗವಂತನ ಧಾಮ ಆಮೇಲೆ ನೋಡೋಣ ಅಲ್ವಾ? ನಾವು ಹೇಳ್ತೀವಲ್ಲ, ಇವಾಗ ಇಂಡಿಯಾ ನೋಡಾಯ್ತು ಪ್ರಭು, ಸ್ವಲ್ಪ ಅಮೆರಿಕಾಗೆ ಹೋಗಿ ಬರ್ತೀವಿ, ಸ್ವಲ್ಪ ಇಲ್ಲಿಗೆ ಹೋಗಿ ಬರ್ತೀವಿ, ಅಲ್ಲಿಗೆ ಹೋಗಿ ಬರ್ತೀವಿ. ಯೋಗಿ ಹೇಳ್ತಾ ಇದ್ದಾನೆ, ಪರಬ್ರಹ್ಮನ ಹತ್ರ ಇವಾಗಲೇ ಬೇಡ, ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡೋಣ. ಇವಾಗ ಸದ್ಯಕ್ಕೆ ಸ್ವಲ್ಪ ಇಲ್ಲಿ ಅಲ್ಲಿ ಸುತ್ತಾಡ್ಕೊಂಡು ಬರ್ತೀನಿ ನಾನು. ಫ್ರೀ ಟಿಕೆಟ್ ಬೇರೆ, ಫ್ರೀ ಟಿಕೆಟ್. ಯಾಕೆ ಮೇಲೆ ಹೋಗಿ ವಾಪಸ್ ಬರೋದು ಫ್ರೀ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಅಲ್ಲಿ ಹೋಗೋದಕ್ಕೆ ಪುಣ್ಯ ಬೇಕು, ಆ ಪುಣ್ಯ ಕ್ಷೀಣಿಸಾದ್ಮೇಲೆ ಮತ್ತೆ ವಾಪಸ್ ಬರ್ತಾನೆ, ಅದು ಫ್ರೀ. ಅದು ನಾನು ಹೇಳಿದ್ದೀನಲ್ಲ, ಚಂದ್ರಗ್ರಹ ಸ್ವರ್ಗದಿಂದ ಕೆಳಗಡೆ ಬೀಳ್ತಾರೆ ಅವನ ಕತೆ ಹೆಂಗೆ ಅಂತ. ಯಾರು ತಿಂತಾರೆ ಅವನ್ನ? ಭೂವರ್ಲೋಕದಲ್ಲಿ ಭೂತ ಪಿಶಾಚಿಗಳು ಅವನ ಶರೀರವನ್ನ ಹಾಗೆ ಜೀವಂತವಾಗಿ ತಿನ್ನುತ್ತವೆ. ಚೆನ್ನಾಗಿರ್ತಲ್ಲ ರಿಟರ್ನ್ ಟಿಕೆಟ್, ಹಂಗೆ ಮೇಲಿಂದ ಬೀಳೋದು. ಸೊ ಇವರು ಚಂದ್ರಮಾಸ ದಕ್ಷಿಣಾಯನದಲ್ಲಿ, ಕೃಷ್ಣ ಪಕ್ಷದಲ್ಲಿ ಶರೀರವನ್ನು ತ್ಯಜಿಸುವರು. ನಮಗೆಲ್ಲ ಇವಾಗ ಪ್ರಶ್ನೆ ಬರ್ತಾ ಇದೆ. ಏನ್ ಪ್ರಶ್ನೆ? ನಮ್ಮ ಕತೆ ಏನು ಅಲ್ವಾ? ಯೋಗಿಗಳ ಬಗ್ಗೆ ಮಾತಾಡಿದ್ವಿ. ಯೋಗಿಗಳು ತಮ್ಮ ದೇಹವನ್ನು ತ್ಯಜಿಸೋಕೆ ಸಮಯವನ್ನು ಕೂಡ ಅವ್ರು ನಿರ್ಧರಿಸ್ಕೋಬಹುದು, ಅಷ್ಟು ಶಕ್ತಿ ಇರುವಂತವ್ರು. ಇವಾಗ ನಮ್ಮ ಕತೆ ಏನು ನಮ್ಮ ಕತೆ? ಸೊ ಇಲ್ಲಿ ಅದನ್ನೇ ಸಾರಾಂಶದಲ್ಲಿ 26ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತ್ತೆ ಏಕಯ ಯಾತಿ ಅನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಸೊ ಯಾರು ಈ ಬೆಳಗಿನ ಸಮಯದಲ್ಲಿ ಹೋಗ್ತಾನೋ ಅವನು ಮತ್ತೆ ಬರೋದಿಲ್ಲ, ಯಾರು ರಾತ್ರಿಯ ಸಮಯದಲ್ಲಿ ಹೋಗ್ತಾನೋ ಅವನು ವಾಪಸ್ ಬರ್ತಾನೆ. ಯೋಗಿಗೆ ಸಂಬಂಧಿತವಾದದ್ದು. ಮತ್ತೆ ಹೇಳ್ತಾ ಇದೀನಿ, ಸಾಮಾನ್ಯ ಜೀವಿ ಹೋದಾಗ ನೀವು ಇದೆಲ್ಲ ನಿರ್ಧಾರ ಮಾಡ್ಕೊಬಿಡಿ. ಇವರು ರಾತ್ರಿ ಸಮಯದಲ್ಲಿ ಹೋದ್ರು, ಸೊ ಹಾಗಾಗಿ ಅವ್ರು ಚಂದ್ರಗ್ರಹಕ್ಕೆ ಹೋಗಿದ್ದಾರೆ,
ಅಷ್ಟು ಸುಲಭ ಅಲ್ಲ ಚಂದ್ರಗ್ರಹಕ್ಕೆ ಹೋಗೋದು. ಅದಕ್ಕೂ ಸಾಕಷ್ಟು ಪುಣ್ಯ ಬೇಕು. ಅದು ಎಲ್ಲ ಸಾಮಾನ್ಯ ಜೀವಿಗಳಿಗೆ ಅಷ್ಟೊಂದು ಪುಣ್ಯ ಇರಲ್ಲ. ಸಾಮಾನ್ಯ ಜೀವಿಗಳ ಕಥೆ ಏನು? ಇವಾಗ 3 ಥರ ಜನ ಇದಾರಲ್ವಾ ಸಾಮಾನ್ಯ ಜೀವಿಗಳು. ಸಾಮಾನ್ಯ ಜೀವಿಗಳು ಅಂದ್ರೆ ಯಾರು? ಎರಡು ಕೈ ಎರಡು ಕಾಲಿರೋರು ಇಲ್ಲ, ಎಲ್ಲರಿಗೂ ಎರಡು ಕೈ ಎರಡು ಕಾಲ ಇರೋದಿಲ್ಲ. ಯಾರು ಸಾಮಾನ್ಯ ಜೀವಿ ಅಂದ್ರೆ? ಯಾರು ಭಕ್ತಿ ಮಾಡ್ತಾ ಇಲ್ವೋ ಅವರು ಭಕ್ತಿನೂ ಮಾಡ್ತಾ ಇಲ್ಲ, ಯೋಗ ಕ್ಲಾಸ್ಗೂ ಬರ್ತಾ ಇಲ್ಲ. ಈ ಯೋಗ ಕ್ಲಾಸ್ಗಲ್ಲ, ಈ ಯೋಗ ಕ್ಲಾಸ್ಗೆ ಬಂದ್ರು ಅವರು ಸಾಮಾನ್ಯ ಜನರೇ. ಯಾವ ಯೋಗ ಕ್ಲಾಸ್ಗೆ ಹೋಗ್ಬೇಕು ಅವರು? ಅಷ್ಟಾಂಗ ಯೋಗದ ಕ್ಲಾಸ್ಗೆ ಹೋಗ್ಬೇಕು. ಅಷ್ಟಾಂಗ ಯೋಗ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಅಷ್ಟ ಅಂಗಗಳನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಪ್ರಭು ಅಂತ ಯಾವುದು ಸ್ಕೂಲೇ ತೆಗ್ದಿಲ್ಲ ಪ್ರಭು ಕಲಿಯುಗದಲ್ಲಿ. ಹಾಗಾಗಿ ಈ ಶ್ಲೋಕ ಯಾರಿಗೂ ಅನ್ವಯವಾಗೋದಿಲ್ಲ ಕಲಿಯುಗದಲ್ಲಿ. ಪಾರ್ಟಿ ನಡೀತಾ ಇದೆ ಕಾಕಲಾಗಿ. ಅವ್ರಿಗೇನಾದ್ರು ಯೋಚನೆ ಇದೆ ನೋಡಿ, ಯಾವ ಟೈಮ್ ಹೋಗ್ಬೇಕು ಬರಬೇಕು, ಯಾವ ಟೈಮ್ ಬೇಕಾದ್ರೆ ಹೋಗ್ಬೋದು, ಯಾವ ಟೈಮ್ ಬೇಕಾದ್ರೆ ಬರ್ಬೋದು. ಸಾಮಾನ್ಯ ಜೀವಿಗಳಿಗೆ ಏನು ಅವ್ರ ಕತೆ ಏನು? ಇವಾಗ ನೀವು ಇಲ್ಲಿರೋ ಸಾಮಾನ್ಯ ಜೀವಿಗಳು ಇಲ್ವೋ? ಸಾಮಾನ್ಯ ಜೀವಿಗಳು ಇವಾಗ ಸಾಮಾನ್ಯ ಜೀವಿಗಳು ಯೋಗಿಗಳ ಬಗ್ಗೆ ಹೇಳಿದೆ. ಸೊ ಸಾಮಾನ್ಯ ಜೀವಿಗಳ ಕರ್ಮಫಲದ ಪ್ರಕಾರ ಅಂತ್ಯಕಾಲೇಜ ಮಾಮೇವ ಅಥವಾ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೆಯಗರಂ. ಸಾಯೋ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಇರ್ತೋ ಅದರ ಪ್ರಕಾರ ಮುಂದಿನ ಜನ್ಮ. ನಮಗಿನೇ ಅಂತ ಅಂದರೆ ನಮಗಲ್ಲ, ಸಾಮಾನ್ಯ ಜೀವಿಗಳಿಗೆ ಬೇರೆ ನಿಯಮ ಇಲ್ಲ, ಅಷ್ಟೇ ನಿಯಮ ಅವರು. ಯೋಗಿಗಳಿಗೆ ಈ ನಿಯಮ ಇದೆ. ಇವಾಗ ಭಕ್ತರಿಗೆ ಇವಾಗ ನೀವು ಡಿಸೈಡ್ ಮಾಡ್ಕೋಬೇಕು, ನೀವು ಸಾಮಾನ್ಯ ಜೀವಿಗಳ ವರ್ಗದಲ್ಲಿದ್ದೀರೋ ಭಕ್ತರ ವರ್ಗದಲ್ಲಿದ್ದೀರೋ. ಸೊ ಸಾಮಾನ್ಯ ಜೀವಿ ಮತ್ತೆ ಭಕ್ತರ ನಡುವೆ ಏನು ವ್ಯತ್ಯಾಸ? ಭಕ್ತರು ಅಂದ್ರೆ ಯಾರು? ಸಾಮಾನ್ಯ ಜೀವಿ ಅಂದ್ರೆ ಯಾರು? ಕೃಷ್ಣನ ಸೆಂಟ್ರಲ್ ಇಟ್ಕೊಂಡು ಕಣ್ಮುಚ್ಕೊಂಡು ಓಡಾಡ್ತಾ ಇರೋದು. ಕೃಷ್ಣ ನಮ್ಮ ಜೀವನದ ಕೇಂದ್ರ ಬಿಂದು ಆಗಿದ್ರೆ, ಮತ್ತೆ ವಿಶೇಷವಾಗಿ ಕಲಿಯುಗದಲ್ಲಿ ಯಾರು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಪ್ರತಿನಿತ್ಯ ಮಾಡ್ತಾ ಇದ್ದಾರೋ ಅವರು ಭಕ್ತರು. ಬೇರೆಯವ್ರು ಯಾರು ಭಕ್ತರಾಗೋದು ಬಹಳ ಕಠಿಣ. ಯಾಕಂದ್ರೆ ಭಕ್ತಿ ಅಂದ್ರೆ ಕ್ರಮೇಣವಾಗಿ ನಾವು ಭಗವಂತನಿಗೆ ಶರಣಾಗತರಾಗಬೇಕು ಇತ್ಯಾದಿ ಇತ್ಯಾದಿ. ಸೊ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋ ಬರೋರು ಭಕ್ತರವರು, ಅವರು ಪುಣ್ಯಜೀವಿ. ಸಾಧ್ಯವಾದ್ರೆ ಅವರು ಚಂದ್ರಗ್ರಹಕ್ಕೂ ಹೋಗ್ಬೋದು, ಅಷ್ಟೊಂದು ಪುಣ್ಯ ಸಂಗ್ರಹ ಮಾಡಿದ್ರು. ಅರೆ ಭಕ್ತರು ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿರುವಂತಹ ಜೀವಿಗಳು. ಯಾರಿಗೆ ಜೀವನದ ಧ್ಯೇಯ ಕೇವಲ ಭಗವಂತನನ್ನು ಪಡ್ಕೊಳ್ಳೋದು ಅಂತ ಇರುತ್ತೋ ಅವರು ಭಕ್ತರು. ಇವಾಗ ಸಾಮಾನ್ಯ ಜೀವಿಗಳು ಭಕ್ತರು. ಎಷ್ಟು ಜನ ಇಲ್ಲಿ ಸಾಮಾನ್ಯ ಜೀವಿಗಳ ಗುಂಪಿನಲ್ಲಿದ್ದೀರಾ? ಅಂದ್ರೆ ಭಗವಂತನ ಪಡ್ಕೊಳ್ಳೋದು ಜೀವನದ ಧ್ಯೇಯ ಅಲ್ಲ, ಮತ್ತೆ ವಿಜಯನಗರಕ್ಕೆ ಬರೋದೇ ವಾಪಸ್ಸು ಧ್ಯೇಯ. ಯಾರು ಇಲ್ವಾ? ಸುಮ್ಮನೆ ಕೈ ಎತ್ತಲ್ಲ ನೀವು ಸಾಮಾನ್ಯ ಜೀವಿಗಳಲ್ಲಿ ವರ್ಗದಲ್ಲಿ ಸೇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೀವು? ಓಕೆ, ಥಿಯರಿ ಆದ್ರೂ ಗೊತ್ತಲ್ವಾ? ಮಾಡ್ತಾ ಇದೀವೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಗೊತ್ತು ನಮ್ಗೆ ಏನ್ ಮಾಡ್ಬೇಕು ಅಂತ. ಟ್ರಾಫಿಕ್ ಲೈಟ್ ಇದ್ರೆ ರೆಡ್ ಇದ್ರೆ ನಿಲ್ಬೇಕು ಅನ್ನೋದು ಗೊತ್ತು. ನಿಲ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ ಅಲ್ವಾ? ಪ್ರಭು ಈ ಸತಿ ನಿಲ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ಬರ್ತೀವಿ ಪ್ರಭು ಮುಂದಿನ ಜನ್ಮದಲ್ಲಿ. ನಿಮ್ಮ ಇಷ್ಟ. ಭಕ್ತರ ಬಗ್ಗೆ ಇವತ್ತಿನ ವಿಷಯ, ಇವತ್ತು ನಿಜವಾದ ವಿಷಯ ಭಕ್ತರ ಗತಿ ಬಗ್ಗೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ 27ನೇ ಶ್ಲೋಕ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಭಕ್ತರಿಗೆ ಈ 2 ಪದಗಳು ಗೊತ್ತು. ಅವ್ರಿಗೆ ಕ್ಲಾಸಲ್ಲಿ ಕೇಳ್ಕೊಂಡಿದ್ದಾರೆ. ಪರಬ್ರಹ್ಮನ ಹತ್ರನೂ ಹೋಗ್ಬೋದು, ಇಲ್ಲ ಚಂದ್ರಗ್ರಹಕ್ಕೆ ಹೋಗಿ ವಾಪಸ್ ಬರ್ಬೋದು, ಎಲ್ಲ ಕೇಳ್ಕೊಂಡಿದ್ದಾರೆ ಭಕ್ತರು. ಆದ್ರೆ ಅರ್ಜುನ ಅವ್ರು ಇದರಿಂದ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಯಾಕೆ? ಯಾಕೆ ಅವ್ರು ಯಾವಾಗಲೂ ಭಕ್ತಿಯಲ್ಲಿ ಸ್ಥಿರವಾಗಿ ತೊಡಗುತ್ತಾರೆ. ಇವಾಗ ಕೃಷ್ಣ ಇದಕ್ಕೆ ಕಾರಣ ಹೇಳಿಲ್ಲ. ಕೃಷ್ಣ ಇದಕ್ಕೆ ಕಾರಣ ಏನು ಅಂತ 8ನೇ ಅಧ್ಯಾಯದಲ್ಲಿ ಹೇಳಿಲ್ಲ. ಆ ಕಾರಣವನ್ನು ತಿಳ್ಕೊಳ್ಳೋಕೆ ನಾವು ಭಾಗವತಕ್ಕೆ ಹೋಗ್ಬೇಕು. ಹಾಗಾಗಿ ಇವತ್ತು ನಾವು ಭಾಗವತದಿಂದ ತಿಳ್ಕೊಂಡ್ರೆ ಕತೆ ಏನು.
ಸಾಮಾನ್ಯ ಜನರು ಮುಂದಿನ ಜನ್ಮ ಕರ್ಮ ಫಲದ ಪ್ರಕಾರ, ಯೋಗಿಗಳದು ತಮ್ಮ ಇಚ್ಛೆಯ ಪ್ರಕಾರ. ಯೋಗಿಗಳು ತಮ್ಮ ಇಚ್ಛೆಯ ಪ್ರಕಾರ ಅಂದ್ರೆ ಚಂದ್ರಗ್ರಹಕ್ಕೆ ಹೋಗಬೇಕು ಅಂತ ಇಚ್ಛೆ ಇಟ್ಕೊಂಡು ಅವರು ಆ ಸಮಯದಲ್ಲಿ ಮರಣರಾದ್ರೆ ಚಂದ್ರಗ್ರಹಕ್ಕೆ ಹೋಗಿ ವಾಪಸ್ ಬರ್ತಾರೆ. ಇಲ್ಲ ನಾನು ಭಗವಂತನ ಹತ್ರ ಹೋಗ್ಬೇಕು, ಪರಬ್ರಹ್ಮನ ಹತ್ರ ಹೋಗ್ಬೇಕು ಅಂತ ಇದ್ರೆ ಅವರು ಅಲ್ಲಿಗೆ ಹೋಗ್ಬೋದು. ಭಕ್ತರ ಕಥೆ ತುಂಬಾ ಮುಖ್ಯವಾದ ವಿಷಯ ಇದು. ಇವಾಗ ಒಂದು ಹೊಸ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಮುಂಚೆನೆ ಚರ್ಚೆ ಮಾಡಿದ್ವಿ, ನಾವು ಈ ಆತ್ಮ, ನಮಗೆ ದೇಹ ಇದೆ. ಎಷ್ಟು ತರಹದ ದೇಹ ಇದೆ? 2 ತರಹದ ದೇಹ ಇದೆ. ಯಾವ್ದು? ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ. ಓಕೆ, ಇನ್ನೊಂದು ರಹಸ್ಯ. ದೇಹದೊಳಗೆ ಸೂಕ್ಷ್ಮ ಶರೀರ, ಇವಾಗ ನಮ್ಮ ಈ ಶರೀರ ದೊಂದಿಗೆ ನಮಗೆ ಇನ್ನೊಂದು ಶರೀರ ಇದೆ. ನಮ್ಮ ಆತ್ಮದ ಜೊತೆಗೆ ಒಂದು ಶರೀರ ಇದೆ. ಆ ಶರೀರವನ್ನ ಆಧ್ಯಾತ್ಮಿಕ ಶರೀರ ಅಂತ ಕರೀತಾರೆ. ಆಧ್ಯಾತ್ಮಿಕ ಶರೀರ. ಈ ಆಧ್ಯಾತ್ಮಿಕ ಶರೀರದ ಮೇಲೆ ಈ ಭೌತಿಕ ಶರೀರ ಒಂದು ಕೂತಿದೆ, ಆವರಿಸಿದೆ. ಏನಿದೆ ನಮಗೆ? ನಮ್ಮ ಹತ್ರ ಒಂದು ಆಧ್ಯಾತ್ಮಿಕ ಶರೀರ ಇದೆ. ಆದರೆ ಆಧ್ಯಾತ್ಮಿಕ ಶರೀರದ ಮೇಲೆ ಈ ಭೌತಿಕ ಜಡ ಸೂಕ್ಷ್ಮ ಶರೀರ 2 ಬಂದು ಅದನ್ನ ಆವರಿಸ್ತಿದೆ. ಹಾಗಾಗಿ ಈ ಆಧ್ಯಾತ್ಮಿಕ ಶರೀರ ನಮಗೆ ಕಾಣ್ತಾ ಇಲ್ಲ. ಆಧ್ಯಾತ್ಮಿಕ ಶರೀರ ನಮಗೆ ಕಾಣ್ತಾ ಇಲ್ಲ. ಆಧ್ಯಾತ್ಮಿಕ ಶರೀರ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ನಾನು ಆಗ್ಲೇ ಹೇಳಿದೆ ನಿಮಗೆ, ಆಧ್ಯಾತ್ಮಿಕ ಶರೀರ ಭೌತಿಕ ಶರೀರದಿಂದ ಆವೃತವಾಗಿದೆ. ಇವಾಗ ಆಧ್ಯಾತ್ಮಿಕ ಶರೀರ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಭೌತಿಕ ಶರೀರ ಹೋಗ್ಬೇಕು ಅಂದ್ರೆ ಸಾಯ್ಬೇಕಾ? ಭೌತಿಕ ಶರೀರ ಹೋಗ್ಬೇಕಂದ್ರೆ ಇನ್ನೇನ್ ಮತ್ತೆ ಅರ್ಥ? ಇದು ಭಕ್ತಿಯ ರಹಸ್ಯ. ಇವಾಗ ನಾವು ಭಕ್ತಿ ಅಂದ್ರೆ ಏನಂತ ಹೇಳಿದೀವಿ? ABCD ಅಲ್ವಾ? ABCD ಭಕ್ತಿ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ಸತ್ಯಂ, ದಾಸ್ಯಂ, ಸತ್ಯಂ, ಆತ್ಮನಿವೇದನಂ. ನವವಿಧ ಭಕ್ತಿ. ಭಕ್ತಿಯಲ್ಲಿ ನಾವು ಒಂದಂಗ ಮಾಡಿದ್ರು ಸರಿ, ಹಲವಾರು ಅಂಗಗಳು ಮಾಡಿದ್ರು ಸರಿ. ಆದರೆ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸಂಕೀರ್ತನೆಯ ಪ್ರಭಾವ ಜೀವಿಯ ಮೇಲೆ ಏನು ಅಂತ ಇಲ್ಲಿ ಹೇಳ್ತಿದ್ದಾರೆ? ಛೇದೋ ದರ್ಪಣ ಮಾರ್ಜನ. ಛೇದ ಅಂದ್ರೆ ಮನಸ್ಸು ಅಥವಾ ಪ್ರಜ್ಞೆ. ಮನಸ್ಸಿನ ಕನ್ನಡಿ ಛೇದೋ ದರ್ಪಣ ಮಾರ್ಜನಂ. ಮನಸ್ಸಿನ ಕನ್ನಡಿ ಸ್ವಚ್ಛವಾಗುತ್ತಂತೆ. ಅಂದ್ರೆ ಏನರ್ಥ? ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ 2 ನಮಗೆ ಆವರಣಗಳು. ಅವು ಕೊಳೆ ಇದ್ದಂಗೆ. ಇದು ಕೊಳೆ. ಕೊಳೆ ಅಂದ್ರೆ ಏನು? ನಮಗೆ ಬೇಡದೇ ಇರುವಂತದ್ದು. ಏನು ಬೇಡದೇ ಇರುವಂತದ್ದು? ಯಾವುದು ಬೇಡದೇ ಇರುವಂತದ್ದು? ನಮ್ಮ ಈ ಶರೀರ ನಮಗೆ ಬೇಡದೇ ಇರುವಂತದ್ದು. ಏನ್ ಪ್ರಭು ಹಿಂಗೆ ಹೇಳ್ಬಿಟ್ರಿ ಒಂದೇ ಸತಿಗೆ? ನಾವು ಎಷ್ಟು ಚೆನ್ನಾಗಿ ಇವಾಗ ನೆನ್ನೆ ತಾನು ಹೋಗಿ ಹೊಸ ಸೀರೆ ತಗೊಂಡ್ ಬಂದ್ವಿ. ಬೇಡದೇ ಇರೋದು ಶರೀರ ಅಂದ್ಬಿಟ್ರೆ ಏನ್ ಮಾಡೋದು ಇವಾಗ? ಸೀರೆನ
ಈ ನಮ್ಮ ಶರೀರ ನಮಗೆ ಬೇಡದಿರೋದು ಯಾಕಂದ್ರೆ ಈ ಶರೀರದಿಂದಾಗಿಯೇ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ಕಾರಣ ಈ ಭೌತಿಕ ಶರೀರ. ಇವಾಗ ಏನಾಗುತ್ತೆ, ನಾವು ಭಕ್ತಿಯನ್ನು ಮಾಡಿದಾಗ ಈ ಭೌತಿಕ ಕಲ್ಮಶ, ನಮ್ಮ ಶರೀರದ ರೂಪದಲ್ಲಿರೋ ಕಲ್ಮಶ, ಎರಡು ತರದ ಕಲ್ಮಶ ಇದೆ. ಒಂದು ಸೂಕ್ಷ್ಮ ಶರೀರದಲ್ಲೂ ಕಲ್ಮಶ ಇದೆ, ಮನಸ್ಸಿನಲ್ಲಿ ಕಲ್ಮಶ ಇದೆ. ಏನು ಕಲ್ಮಶ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ನಮ್ಮ ಮನಸ್ಸಿನಲ್ಲಿರೋ ಭೌತಿಕ ಕಲ್ಮಶ. ಅರೆ ಈ ದೇಹವು ಕೂಡ ಕಲ್ಮಶ. ಯಾಕೆ? ಈ ದೇಹ ಇರೋ ತನಕ ನಾವು ಭಗವಂತನ ಪಡೆಯೋಕ್ಕಾಗಲ್ಲ. ಅರೆ ನಮ್ಮನ್ನು ನಾವು ಹೊಂದ್ಕೊಳಕ್ಕಾಗಲ್ಲ. ಸೂಸೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ? ಭೂತ ಆಗ್ತೀವಿ. ಭೂತ ಆದ್ಮೇಲೆ ಮತ್ತೆ ಪಾಪ ಅದಕ್ಕೆ ಭೂತ, ಸ್ಥೂಲ ಶರೀರ ಸಿಗೋದಿಲ್ಲ. ಆಮೇಲೆ ಏನಾಗುತ್ತೆ? ಆ ಶಿಕ್ಷೆ ಅನುಭವಿಸ ಆದ್ಮೇಲೆ ತಿರ್ಗಾ ಶರೀರ ಸಿಗುತ್ತೆ. ತಿರ್ಗಾ ಅದೇ ಕುಟುಂಬ, ಅದೇ ಕತೆ, ಅದೇ ರಾಗ, ಅದೇ ಹಾಡು. ಯಾವ ಪಿಕ್ಚರ್ ಅಪ್ಪ ಅದು? ಅದು ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ಸೂಕ್ಷ್ಮ ಶರೀರದಲ್ಲಿರೋ ಮನಸ್ಸಿನಲ್ಲಿರೋ ಕೊಳೆಯನ್ನು ತೆಗೆದಾಕ್ಬೇಕು, ಜೊತೆಗೆ ಈ ದೇಹ ಅನ್ನೋ ಕೊಳೆಯನ್ನು ತೆಗೆದಾಕ್ಬೇಕು. ಸೊ ಏನಾಗುತ್ತೆ ಅಂದ್ರೆ, ನಾವು ಭಕ್ತಿಯನ್ನ ಮಾಡಿದಾಗ, ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ನಿದ್ದೆ ಬರ್ತಾ ಇದೆಯಾ? ಪ್ರಭು ನೀವು ವಿದ್ಯಾರ್ಥಿ ಎಲ್ಲ ಸ್ವಲ್ಪ ಈಸಿಯಾಗಿ ಕ್ಲಾಸ್ ಕೊಡ್ತಾ ಪ್ರಭು, ನೀವು ಬಂದು ತಲೆ ಕೆಡಿಸ್ಬಿಡ್ತೀರ ನಮ್ದು. ರಹಸ್ಯಗಳನ್ನ ಹೇಳೋದಕ್ಕೆ ಬರ್ತೀನಿ ನಾನು ಆಗಾಗ ನಿಮಗೆ. ಇವಾಗ ಈ ಎರಡು ಕಲ್ಮಶಗಳನ್ನು ತೆಗೆದುಹಾಕಕ್ಕೆ ಇರೋದು ಏಕೈಕ ಪ್ರಕ್ರಿಯೆ. ಏನದು? ನಾಮ ಸಂಕೀರ್ತನ. ನಾಮ ಸಂಕೀರ್ತನ ಇರೋದು ಒಂದೇ ಮಾರ್ಗ ಕಲಿಯುಗದಲ್ಲಿ. ಕೆಲವು ನಾಸ್ತಿವ ಗತಿರ ಅಂತ. ನಾವು ಅದಕ್ಕೆ 6:30 ನಾಮ ಸಂಕೀರ್ತನ ಶುರು ಮಾಡ್ತೀವಿ. ಯಾರಿಗೆ ಮಾಡ್ಕೋತೀವಿ? ಒಂದು ರೀತಿಯಲ್ಲಿ ನಮ್ಗೆ ಮಾಡ್ಕೋತೀವಿ ಪ್ರಭು, ಯಾಕಂದ್ರೆ ಯಾರು ಇರೋದೇ ಇಲ್ಲ. ಅದ ದೇವ್ರಿಗೆ ಮಾಡ್ತಾ ಇದೀವಿ, ಆದ್ರೆ ಯಾರು ಫಾಲೋ ಮಾಡಕ್ಕೆ ಯಾರು ಇರೋದೇ ಇಲ್ವಲ್ಲ. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಬಿಸಿ ಪ್ರಭು, 7 ಗಂಟೆ ತನಕ ಸಮಯ ಆಗಲ್ಲ ನಮ್ಗೆ ಬರಕ್ಕೆ. ನಾಮ ಸಂಕೀರ್ತನೆಯಿಂದ ಮಾತ್ರ ಹೃದಯ ಪರಿಶುದ್ಧವಾಗುತ್ತೆ. ನಾಮ ಸಂಕೀರ್ತನೆಯಲ್ಲಿ 2 ಭಾಗ ಇದೆ. ಒಂದು ಕೀರ್ತನೆ, ಇನ್ನೊಂದು ಸಂಕೀರ್ತನೆ, ಅಥವಾ 3 ಜಪ, ಕೀರ್ತನೆ, ಸಂಕೀರ್ತನೆ. ಜಪ ಅಂದ್ರೆ ನಮ್ಮ ಮಟ್ಟಿಗೆ ನಾವು ಭಗವಂತನ ನಾಮಗಳನ್ನ ಉಚ್ಚಾರ ಮಾಡೋದು ಜಪ. ಪ್ರತಿನಿತ್ಯ ನಮಗೆ ಸಂಕೀರ್ತನೆ ಮಾಡೋದಕ್ಕೆ ನಮಗೆ ಭಕ್ತರು ಸಿಗೋದಿಲ್ಲ, ನಮಗೆ ಸಮಯ ಸಿಗೋದಿಲ್ಲ. ಹಾಗಾಗಿ ನಾವು ಏನು ಅನ್ಕೊಂಡಿದ್ದಾರೆ, ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾದ ಸಾಧನ ಜಪ ಸಾಧನ. ಈ ಜಪವನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಚೇತೋ ದರ್ಪಣ ಮಾಡ್ತಾನೆ. ಮೊದಲು ನಮ್ಮ ಹೃದಯ ಅಥವಾ ಮನಸ್ಸಿನಲ್ಲಿರೋ ಭೌತಿಕ ಕಲ್ಮಶ ಸ್ವಚ್ಛವಾಗ್ತಾ ಹೋಗುತ್ತೆ. ಹೆಂಗ್ ಗೊತ್ತಾಗತ್ತೆ ಭೌತಿಕ ಕಲ್ಮಶ ಸ್ವಚ್ಛವಾಗ್ತಾ ಇದೆಯೋ ಇಲ್ವೋ ಅಂತ? ಏನ್ ಇಷ್ಟ ಜಾಸ್ತಿ ಆಗುತ್ತೆ? ಜಪ ಮಾಡಕ್ಕೆ ಇನ್ನೂ ಇಷ್ಟ ಜಾಸ್ತಿ ಆಗುತ್ತೆ. ಓಕೆ, ಮುಖದಲ್ಲಿ ಏನ್ ಹೋಗುತ್ತೆ? ಕೊಳೆ ಹೋಗಿ ಕಳೆ ಹೋಗಿ. ಮುಖದಲ್ಲಿ ಕೊಳೆ ಹೋಗಿ ಕಳೆ ಬಂದ್ರೆ ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗದೆ ಅವಾಗ ಹೃದಯದಲ್ಲಿರೋ ಕಲ್ಮಶನೂ ಹೋಗಿದೆ ಅಂತ ಅರ್ಥ. ಸಮಯ ತಗೊಳುತ್ತದೆ. ಇನ್ನೊಬ್ರು ಈಗ ಹೊಸ ಬ್ಯೂಟಿ ಪಾರ್ಲರ್ ಸಿಕ್ಕಿದ್ದಾರೆ, ನೆಕ್ಸ್ಟ್ ವೀಕರ್ಸ್ ನೋಡಿ ಹಿಂಗೆ ಚಕಾಸಾಕ ಬರ್ತೀನಿ ನಾನು. ಸೊ ಈ ಮೊದಲು ಹೃದಯದಲ್ಲಿರೋ ಕಲ್ಮಶ ಸ್ವಚ್ಛವಾಗೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಕ್ರಮೇಣವಾಗಿ ಹಂತವಾಗಿ ನಮ್ಮ ಶರೀರ ಆಧ್ಯಾತ್ಮೀಕರಿಸಲ್ಪಡುತ್ತೆ. ಆಧ್ಯಾತ್ಮೀಕರಿಸಲ್ಪಡುತ್ತೆ ಅಂದ್ರೆ ಇಂಗ್ಲಿಷಲ್ಲಿ ಸ್ಪಿರಿಚುವಲೈಸ್ಡ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭೌತಿಕ ಶರೀರ ಅದು ಆಧ್ಯಾತ್ಮಿಕವಾಗ್ತಾ ಹೋಗುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ, ಇವತ್ತಂತೂ ಫುಲ್ ಮೆಲ್ಲಗೆ ಕೈ ಹಾಕ್ಬಿಡ್ತೀರಾ ನೀವು. ನಮ್ಮ ಶರೀರ ಆಧ್ಯಾತ್ಮೀಕರಿಸಲ್ಪಡ್ತಾ ಇದೆ ಅಂದ್ರೆ, ಭೌತಿಕ ವಿಷಯಗಳಿಂದ ನಮ್ಮ ದೇಹ ಕೆಲಸ ಮಾಡೋದಿಲ್ಲ. ಭೌತಿಕ ವಿಷಯಗಳ ಮೇಲಿನ ಆಸಕ್ತಿ ಕಡಿಮೆ ಆಗುತ್ತೆ. ದೇಹ ಸಂಪೂರ್ಣವಾಗಿ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾಗ್ತಾ ಹೋಗುತ್ತೆ. ಆದ್ರೆ ಹೊರಗಡೆ
ಹೀಗೆ ಇರುತ್ತೆ. ಏನು ಬದಲಾವಣೆ ಆಗಲ್ಲ. ಇನ್ನೊಬ್ಬರಿಗೆ ಏನು ಕಾಣಲ್ಲ ಬದಲಾವಣೆ, ನಮಗೂ ಕಾಣಲ್ಲ. ನಮಗೆ ಕೈ ಕಾಕೊಂಡ್ರೆ ನಮಗೆ ಅದೇ ಥರ ಇದೆ, ಏನು ಬದಲಾವಣೆ ಆಗಲ್ಲ. ಆದರೆ ಇವಾಗ ಇದು ಸುಮ್ಮನೆ ಒಂದು ಚರ್ಮವಾಗಿ ಉಳ್ಕೊಂಡು ಬಿಡುತ್ತೆ. ಅಂದರೆ ಈ ಶರೀರ ಇನ್ನು ನಮ್ಮ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಅಂದರೆ ಸಂಪೂರ್ಣವಾಗಿ ಆಧ್ಯಾತ್ಮೀಕರಿಸಲ್ಪಟ್ಟಾಗ ಭೌತಿಕ ಶರೀರವೇ ಇಲ್ಲ. ಅವರು ಭಕ್ತಿ ಹಲವಾರು ವರ್ಷಗಳ ತನಕ ಶುದ್ಧ ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಹೋದ್ರೆ ಕೊನೆಗೆ ಅವರ ಭೌತಿಕ ಶರೀರವೇ ಇಲ್ಲ. ಇವಾಗ ಭೌತಿಕ ಶರೀರವೇ ಇಲ್ಲದೆ ಇರುವಾಗ ಮರಣ ಎಲ್ಲಿಂದ ಬರುತ್ತೆ? ಹಾಗಾಗಿ ಭಕ್ತನಿಗೆ ಮರಣ ನೀವೇನೋ ಸ್ವಲ್ಪ ಏನೋ ಹೆಚ್ಚಾಗಿ ತಿಳ್ಕೊಂಡು ಬಂದಿದ್ದೀರಾ ಅಂತ ಕುಡ್ಕೊಂಡು ಬಂದಿದ್ದೀರಾ, ಎರಡರಲ್ಲೂ ಒಂದು. ಇದು ಭಾಗವತದ ರಹಸ್ಯ. ಅದಕ್ಕೆ ಶುದ್ಧ ಭಕ್ತಿಗೆ ಅಷ್ಟು. ಇವಾಗ ನಿಮಗೆ ಎಷ್ಟು ಜನರಿಗೆ ತುಕಾರಾಮ್ ಗೊತ್ತು? ಸಂತ ತುಕಾರಾಮ್. ಸಂತ ತುಕಾರಾಮ್ ಹೇಗೆ ಮೃತರಾದ್ರು? ಮೃತರಾಗಿಲ್ಲ. ಏನಾಯ್ತು ಅವರ ಕೊನೆಯ ಜೀವನದ ಕೊನೆಯ ಸಮಯದಲ್ಲಿ? ವೈಕುಂಠದಿಂದ ಏನು ಬಂತು? ಏರೋಪ್ಲೇನ್ ಬಂತು. ಅವ್ರೇನ್ ಮಾಡಿದ್ರು? ಹತ್ತು ಕೂತ್ಕೊಂಡ್ರು, ಸಾಗಿಲ್ಲ. ಸತ್ರ ಅಂದ್ರೆ ಅದೇ ಶರೀರದಲ್ಲಿ ಎಲ್ಲಿಗೆ ಹೋದ್ರು ಅವರು? ಅಂದ್ರೆ ಅವ್ರ ಶರೀರ ಏನಾಗಿತ್ತು? ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗೋಗಿತ್ತು. ಇನ್ನೊಬ್ರು ಇದ್ದಾರೆ ನಮ್ಮ ಭಾಗವತದಲ್ಲಿ, ಧ್ರುವ ಮಹಾರಾಜನ ಕಥೆಯನ್ನು ನೀವು ಓದಿದ್ರೆ ಕೊನೆಗೆ ಧ್ರುವ ಮಹಾರಾಜ ಏನ್ ಮಾಡ್ತಾನೆ? ಘೋರ ತಪಸ್ಸು ಮಾಡ್ತಾನೆ. ಇವಾಗ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟಿದೆಯಲ್ಲ, ಇಂಗ್ಲೀಷಲ್ಲಿ ಬಂದಿದೆಯಲ್ಲ ಧ್ರುವ ಮಹಾರಾಜ್ ಅಂತ. ಸುಮಾರು ಜನ ನೋಡಿರ್ತಾರೆ ಎಲ್ಲರೂ. ಸೊ ಧ್ರುವ ಮಹಾರಾಜನಿಗೆ ಏನಾಯ್ತು? ಅವನು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ದ, ಘೋರ ತಪಸ್ಸನ್ನ ಮಾಡ್ದ. 6 ತಿಂಗಳಲ್ಲಿ ಭಗವಂತ ದರ್ಶನವನ್ನ ನೀಡ್ತಾನೆ. 6 ತಿಂಗಳಲ್ಲಿ ಎಂತಹ ಘೋರ ತಪಸ್ಸು ಮಾಡಿರ್ಬೇಕು ನೋಡಿ. ಭಗವಂತ ಎಷ್ಟು ಮೆಚ್ಕೊಂಡಿರ್ಬೇಕು ಅವನ್ನ. 6 ತಿಂಗಳಲ್ಲಿ ಅವನಿಗೆ ದರ್ಶನವನ್ನ ಕೊಡ್ತಾನೆ. ಅವಾಗ ಧ್ರುವ ಮಹಾರಾಜ ಬೇಸರ ಪಡ್ತಾನೆ. ಅಯ್ಯೋ, ನಾನು ಗಾಜಿನ ಚೂರಿಗೋಸ್ಕರ ಭಗವಂತನನ್ನ ಹೊಲಸೋದಕ್ಕೆ ನಾನು ಇಂಥ ತಪಸ್ಸನ್ನ ಮಾಡೋದು. ನನ್ನ ಗಾಜಿನ ಚೂರಿಗೆ. ಯಾಕೆ ಗಾಜಿನ ಚೂರು? ಅವ್ನಿಗೆ ಏನ್ ಬೇಕಾಯ್ತು? ಬ್ರಹ್ಮನಿಗಿಂತ ದೊಡ್ಡ ಒಂದು ರಾಜ್ಯ ಬೇಕಾಯ್ತಂತ ಅವನಿಗೆ. ಅದನ್ನ ಇವಾಗ ಅವನೇನ್ ಹೇಳ್ತಾ ಇದ್ದಾನೆ? ಅದನ್ನ ಗಾಜಿನ ಚೂರು ಅಂತ ಇದ್ದಾನೆ. ಆಮೇಲೆ ಧ್ರುವನ ಮುಂದೆ ಪ್ರತ್ಯಕ್ಷ ಆಗಿದ್ದು ಭಗವಂತನ ರೂಪ ಕೃಷ್ಣಿಗರ್ಭ ಅಂತ. ಭಗವಂತನಿಗೆ ಹೇಳ್ತಾ ಇದ್ದಾನೆ, ಭಗವಂತ ನಾನು ನಿನಗೆ ಈ ಒಂದು ಗಾಜಿನ ಚೂರಿಗೋಸ್ಕರ ನಿನ್ನ ಪ್ರಾರ್ಥನೆ ನಿನ್ನ ಹೊಲಿಸ್ಕೊಂಡೆ, ಆದ್ರೆ ನನಗೇನು ಬೇಡಪ್ಪ, ವರನ್ನ ಯಾಚೆ, ನಾನೇನು ಕೇಳ್ತಾ ಇಲ್ಲ ನಿನ್ನಿಂದ. ಸರಿ, ಭಗವಂತ ಹೇಳ್ತಾನೆ, ಇಲ್ಲ ನೀನು ಇವಾಗ ಕರ್ಸ್ಕೊಂಡ್ಬಿಟ್ಟಿದ್ಯಾ, ಆಯ್ತು ಒಂದು ಕೆಲಸ ಮಾಡು, ನೀನು 36,000 ವರ್ಷ ನೀನು ಸುಖವಾಗಿ ಆಳು ರಾಜ. ನೀನು ನಿನ್ನ ತಂದೆಯ ರಾಜ್ಯವನ್ನ ನೀನು 36,000 ವರ್ಷ ಆಳು. 36,000 ವರ್ಷ ನೀನು ನಿನ್ನ ಎಲ್ಲ ಸುಖ ಸುಪ್ಪತ್ತಿಗೆಯಲ್ಲಿ ನೀನು ಜೀವನವನ್ನು ನಡೆಸು. ಅದಾದ್ಮೇಲೆ ನನ್ನ ಧಾಮಕ್ಕೆ ಬಾ. ಎಲ್ಲಿ ನನ್ನ ಧಾಮಕ್ಕೆ ಅಂದ್ರೆ ಧ್ರುವಲೋಕ ಸಿಕ್ತಲ್ಲ ಅವನಿಗೆ, ಧ್ರುವಲೋಕಕ್ಕೆ ನೀನು ಹೋಗು. ಶಾಸ್ತ್ರದಲ್ಲಿ ಹೇಳ್ತಾರೆ ಧ್ರುವದ ಲೋಕ ಅಂದ್ರೆ ವೈಕುಂಠ ಲೋಕ. ಈ ಭೌತಿಕ ಜಗತ್ತಿನಲ್ಲಿ ಧ್ರುವಲೋಕ ಅನ್ನೋದು ಇದೆ, 4 ಸ್ಟಾರ್. ಅದು ಭೌತಿಕ ಜಗತ್ತಿನ ಭಾಗ ಅಲ್ಲ, ಅದು ಆಧ್ಯಾತ್ಮಿಕ ಜಗತ್ತು. ಈ ಕಡೆ ಆ ಕಡೆ ನೋಡ್ಬಿಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ಅವ್ರು ಬರೋದು ಹೋಗೋದು ಅವ್ರ ಕೆಲಸ, ನಾವು ಅವ್ರನ್ನ ನೋಡ್ತಾ ಇರೋದು ನಮ್ಮ ಕೆಲಸ. ನಾನು ಹೋಗ್ತಾ ಇರೋರು ಬರ್ತಾ ಇರೋನ್ನೆಲ್ಲ ನೋಡ್ತಾ ಇದ್ರೆ ಅವಾಗ ಏನಾಗುತ್ತೆ ಕ್ಲಾಸು? ಸೊ ಧ್ರುವ ಮಹಾರಾಜನಿಗೆ ಆ ಸಮಯ ಆಗುತ್ತೆ, 36,000 ವರ್ಷ ಆಯ್ತು. ಆಮೇಲೆ ಅವನು ಭಗವದ್ ಧಾಮಕ್ಕೆ ಹೋಗೋಕ್ಕೆ ಸಮಯ ಬಂತು. ಅಂದ್ರೆ ಅವನು ಸಾಯ್ಬೇಕಾಗಿತ್ತು ಅಲ್ವಾ? ಆದರೆ ಅವನು ಸಾಯಲಿಲ್ಲ. ಅದೇ ಒಂದು ವೈಕುಂಠ ವಿಮಾನ ಅವನ ಎದುರುಗೂ
ಅಲ್ಲಿ ವಿಷ್ಣು ದೂತರು ಧ್ರುವನಿಗೆ ಹೇಳ್ತಾರೆ, ಧ್ರುವ ನೀನು ಮಹಾಭಾಗ್ಯಶಾಲಿಯಪ್ಪ. ಆ ಚಿಕ್ಕ ವಯಸ್ಸಿನಲ್ಲಿ ನೀನು 6 ತಿಂಗಳಲ್ಲಿ ಭಗವಂತನನ್ನು ಒಲಿಸ್ಕೊಂಡ್ಬಿಟ್ಟೆ ನೀನು. ಇವಾಗ ನೀನು ನಡಿ, ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಸಮಯ ಬಂದಿದೆ. ಸರಿ, ಏನ್ ಮಾಡ್ತಾನೆ ಧ್ರುವ? ಸ್ನಾನ ಮಾಡ್ಕೊತಾನೆ, ಸ್ವಚ್ಛ ಆಗ್ತಾನೆ. ಅವನಿಗೆ ಇದ್ದಿದ್ದ ಜಾಗದಲ್ಲಿ ಋಷಿ ಮುನಿಗಳೆಲ್ಲ ಇರ್ತಾರೆ, ಅವ್ರಿಗೆಲ್ಲ ನಮಸ್ಕಾರಗಳನ್ನು ಮಾಡ್ತಾನೆ, ಅವರ ಆಶೀರ್ವಾದವನ್ನು ಪಡ್ಕೋತಾನೆ. ಅಹಂಕಾರ ತೋರಿಲ್ಲ. ನೋಡಿದ್ರ ನೀವು ನೋಡಿ, ಇನ್ನೂ ನೀವು ಹಬ್ಬ ಮಾಡ್ಕೊಂಡು ಕೂತ್ಕೊಳ್ಳಿ, ಎಲ್ಲಿ ನಾನು ಹೋಗ್ತಾ ಇದ್ದೀನಿ, ಟಾಟಾ ಇಲ್ಲ. ಎಲ್ಲರಿಗೆ ಗೌರವವನ್ನು ತೋರಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಆಮೇಲೆ ಏನು ಮಾಡ್ತಾನೆ? ಭಾಗವತದಲ್ಲಿ ಹೇಳ್ತಾರೆ, ಇನ್ನೇನು ಅವನು ಆ ವಿಮಾನದೊಳಗೆ ಕಾಲಿಡಬೇಕು, ಅವನ ಮರಣದ ಸಮಯ, ಮೃತ್ಯು ಅಲ್ಲಿ ಬರ್ತಂತೆ ಧ್ರುವನ ಮುಂದೆ. ಮೃತ್ಯು ಬಂದಾಗ ಧ್ರುವ ಏನು ಮಾಡ್ತಾನೆ? ಅದರ ಮೇಲೆ ಕಾಲಿಟ್ಕೊಂಡು ವಿಮಾನವನ್ನು ಹತ್ಬಿಡ್ತಾನೆ. ಅಂದ್ರೆ ಏನಂತ? ಸಾವಿಲ್ಲ. ನಾವು ಆ ವೈಕುಂಠ ವಿಮಾನಕ್ಕೆ ನಮಗೆ ಟಿಕೆಟ್ ತಗೋಬೇಕಂದ್ರೆ ಈ ಲೋಕಲ್ ವಿಮಾನಗಳೆಲ್ಲ ಸ್ವಲ್ಪ ಮರ್ತ್ಬಿಡಿ. ಅಮೆರಿಕಾಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು, ಅದೆಲ್ಲ ಬಿಟ್ಬಿಟ್ಟು ಏನಿದೆಯೋ ಎಲ್ಲವನ್ನೂ ಕೂಡ ವೈಕುಂಠ ವಿಮಾನಕ್ಕೋಸ್ಕರ ನಾವು ಸಂಗ್ರಹಿಸಿಟ್ಕೊಳ್ಳೋಣ. ಏನನ್ನ ಸಂಗ್ರಹಿಸಿಟ್ಕೋಬೇಕು? ಸಮಯವನ್ನ. ಹಣದಿಂದ ಏನು ಪ್ರಯೋಜನ ಇಲ್ಲ. ಹಣದಿಂದ ನಿಮಗೆ ಟಿಕೆಟ್ ಸಿಗೋದಿಲ್ಲ, ಭಕ್ತಿಯಿಂದ ಮಾತ್ರ ಟಿಕೆಟ್ ಸಿಗೋದು. ಸೊ ಹೀಗೆ ಭಕ್ತರ ಬೇಕಾದಷ್ಟು ಉದಾಹರಣೆಗಳಿವೆ ಶಾಸ್ತ್ರದಲ್ಲಿ. ಭಕ್ತರು ಸಾಯೋದಿಲ್ಲ. ಅರೆ ನಾವು ನಿರ್ಧರಿಸ್ಬೇಕು, ನಾವು ಭಕ್ತರ ಗುಂಪಿಗೆ ಸೇರ್ಕೋಬೇಕೋ ಅಥವಾ ಸಾಮಾನ್ಯರ ಗುಂಪಲ್ಲೇ ಇರಬೇಕು ಅನ್ನೋದು ನಮ್ಮ ನಿರ್ಧಾರ. ಈ ಆಧ್ಯಾತ್ಮಿಕರಿಸಲ್ಪಡ್ತಾ ಇದೆ ಅಂದ್ರೆ ನಾವು ನಮ್ಮ ಶರೀರ ಸ್ಪಿರಿಚುವಲೈಸ್ ಆಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಕ್ರಮೇಣವಾಗಿ ನಮ್ಮ ದೇಹದ ಅಗತ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮೊಟ್ಟ ಮೊದಲಿಗೆ ಜನರು ಭಕ್ತಿಯ ಸಂಪರ್ಕಕ್ಕೆ ಬಂದಾಗ, ಇಸ್ಕಾನಿನ ಸಂಪರ್ಕಕ್ಕೆ ಬಂದಾಗ, ಸಾಮಾನ್ಯವಾಗಿ ಇಸ್ಕಾನಿಗೆ ಬರೋಕ್ಕಿಂತ ಮುಂಚೆ ಜನರು ಅಷ್ಟೊಂದು ಉಪವಾಸ ಎಲ್ಲ ಮಾಡೋದು, ಏಕಾದಶಿ ಎಲ್ಲ ಮಾಡೋ ಅಭ್ಯಾಸ ಇರಲ್ಲ ಅಷ್ಟೊಂದು. ಇಸ್ಕಾನಿಗೆ ಬರ್ತಾರೆ, ನಾವು ಆಮೇಲೆ ಏಕಾದಶಿ ಮೆಸೇಜ್ ಬಂತು ಗ್ರೂಪಲ್ಲಿ, ಏನು ಮಾಡಬೇಕು? ಸರಿ, ಸಾಧ್ಯವಾದರೆ ಅಟ್ಲೀಸ್ಟ್ ಧಾನ್ಯಗಳನ್ನು ತಿನ್ಬೇಡಿ ಅವತ್ತಿನ ದಿನ ಅಂತೀವಿ. ಸರಿ ಆಯ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಸರಿ, ಒಂದು ವರ್ಷಕ್ಕೆ ಒಂದಿನ ಬಂತು, ಯಾವುದು ಕೃಷ್ಣ ಜನ್ಮಾಷ್ಟಮಿ, ಅವಾಗ ಏನು ಮಾಡಬೇಕು? ಪೂರ್ತಿ ದಿನ ಉಪವಾಸ ಇರಬೇಕು, ರಾತ್ರಿ 12 ಗಂಟೆ ತನಕ. ಆಗಲ್ಲ, ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹ ನಡೀತಾ ಇರೋದು ಇವಾಗ ಭೌತಿಕ ಶಕ್ತಿಯಿಂದ. ಯಾಕಂದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಭೌತಿಕವಾಗಿದೆ, ಹಾಗಾಗಿ ಭೌತಿಕ ಶಕ್ತಿಯಿಂದ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ನಮ್ಮ ದೇಹ ಆಧ್ಯಾತ್ಮಿಕರಿಸಲ್ಪಡ್ತಾ ಇರುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ದೈಹಿಕ ಅಗತ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಭುಪಾದರು ಎಷ್ಟು ಗಂಟೆ ಕಾಲ ನಿದ್ದೆ ಮಾಡ್ತಾ ಇದ್ರು? 2-3 ಗಂಟೆ. ನಾವು ಆ ನಿದ್ದೆಯನ್ನ ಕ್ಲಾಸಲ್ಲೇ ತಗೊಂಡ್ಬಿಡ್ತೀವಿ ಪ್ರಭು ಅಲ್ವಾ? ಕ್ಲಾಸ್ ನಡೀತಿರುವಾಗಲೇ ಮುಗಿಸ್ಬಿಡ್ತೀವಿ ನಾವು. ಒಂದು ಗಂಟೆ ನೀವು ಹೊಡಿದ್ರೆ ನಮ್ಮ ಪಾಡಿಗೆ ನಾವು ಮಲ್ಬಿಟ್ಟಿರ್ತೀವಿ, ಆಮೇಲೆ ಮನೆಗೆ ಹೋಗಿ ಮಲ್ತೀವಿ. ಪ್ರಭುಪಾದರಾದ್ರೆ ದಿನದಲ್ಲಿ 2-3 ಗಂಟೆ ಕಾಲ ಅಷ್ಟು ನಿದ್ದೆ ಮಾಡ್ತಿದ್ವಿ. ಎಷ್ಟು ವಯಸ್ಸಿನಲ್ಲಪ್ಪ? 70 years. ಹೇಗೆ ಸಾಧ್ಯ? ಯಾಕಂದ್ರೆ ಅವರ ಶರೀರ ಭೌತಿಕತೆಯ ಆಧಾರದ ಮೇಲೆ ನಡೀತಾ ಇಲ್ಲ. ಅವರ ಶರೀರ ಭೌತಿಕವಲ್ಲ, ಶರೀರ ಆಧ್ಯಾತ್ಮಿಕ. ಹೀಗೆ ನಮ್ಮ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬೇಕಾದಷ್ಟು ಆಚಾರ್ಯರಿದ್ದಾರೆ. ಷಡ್ ಗೋಸ್ವಾಮಿ ಅಂತ ನಾವು ಇಲ್ಲಿ ಚಿತ್ರ ಇದೆ ನೋಡಿ ಕೆಳಗಡೆ. ನಮ್ಮ ಎಲ್ಲ ಆಚಾರ್ಯ ಪರಂಪರೆ ಗುರುಗಳ ಪಕ್ಕ ಆ ಕಡೆ 6 ಜನ ಗೋಸ್ವಾಮಿಗಳು ಅಂತ ಕರಿತೀವಿ. ರೂಪ ಸನಾತನ ಭಟ್ಟ ರಘುನಾಥ, ಶ್ರೀಜೀವ ಗೋಪಾಲ ಭಟ್ಟ ದಾಸ ರಘುನಾಥ, 6 ಜನ. ಇವರೆಲ್ಲರೂ ಕೂಡ
ಸಮಯ ಸಿಕ್ಕಿದ್ರೆ ನಿದ್ದೆ ಮಾಡೋದು. ಏನ್ ಸಿಕ್ಕಿದ್ರೆ ನಿದ್ದೆ ಮಾಡೋದು? ಸಮಯ ಸಿಕ್ಕಿದ್ರೆ. ನಾವೇನ್ ಮಾಡ್ತೀವಿ? ಸಮಯ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ ನಾವು. ಅವ್ರಿಗೆ ಸಮಯ ಸಿಕ್ಕಿದ್ರೆ ನಿದ್ದೆ ಮಾಡ್ತಾ ಇದ್ರು. ಯಾಕೆ ಸಮಯ ಸಿಗ್ತಾ ಇರಲಿಲ್ಲ? ಅವರು ದೊಡ್ಡ ದೊಡ್ಡ ಕೆಲಸದಲ್ಲಿದ್ರ, ದೊಡ್ಡ ಕೆಲಸದಲ್ಲಿ, ಭಗವಂತನ ಭಕ್ತಿಯ ಕೆಲಸದಲ್ಲಿ. ಅದಕ್ಕೆ ಟೈಮಿಂಗ್ ಇಲ್ಲ, ಲಾಗ್ ಇನ್ ಟೈಮು ಲಾಗ್ ಔಟ್ ಟೈಮು ಇಲ್ಲ, 24 hours. ಸೊ ನಮ್ಮ ಆಚಾರ್ಯರಿಗೆ ಒಂದೊಂದು ದಿನ ಸಮಯ ಸಿಗೋದು, ಒಂದೊಂದು ದಿನ ಸಮಯನೇ ಸಿಗ್ತಾ ಇರಲಿಲ್ಲ. ಸಮಯ ಸಿಕ್ಕಾಗ ಎಷ್ಟೊತ್ತು ನಿದ್ದೆ? 1 hour 2 hour ಇರ್ತಾರೆ. ಆದರೆ ಇಲ್ಲ ಅಂದ್ರೆ ಅವ್ರಿಗೆ ಬೇಸರ ಇಲ್ಲ, ಅವ್ರಿಗೆ ದುಃಖನೂ ಇಲ್ಲ, ಅವ್ರಿಗೆ ದೈಹಿಕ ಅಗತ್ಯತೆಯೂ ಇಲ್ಲ. ನಿದ್ದೆ ಮಾಡಿದ್ರೆ ಸಮಯ ವ್ಯರ್ಥ ಆಗ್ತಾ ಇದೆ ಅಂತ. ಯಾಕೆ? ಅಷ್ಟು ಸಮಯ ಭಗವಂತನ ಭಕ್ತಿ ಮಾಡೋಕ್ಕಾಗಲಿಲ್ವಲ್ಲ. ಅಂದರೆ ಅವರ ಸ್ಥಿತಿ ತುಂಬಾ ಉನ್ನತವಾದದ್ದು. ಅವರು ನಿದ್ದೆಯಲ್ಲೂ ಕೂಡ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಅವ್ರೇನು ನಿದ್ದೆ ಮಾಡ್ತಾರೆ, ನಮ್ಮ ಥರ ಗಾಢ ಅಂಧಕಾರದ ನಿದ್ದೆ ಅಲ್ಲ ಅವರು. ಆದರೆ ಅವರಿಗೆ ದೈಹಿಕ ಅಗತ್ಯತೆಗಳಿಲ್ಲ. ಊಟ ಮಾಡಲಿಲ್ಲಂದ್ರೆ ಮಾಡಲಿಲ್ಲ. ನಮ್ಮ ಒಬ್ಬರು ಆಚಾರ್ಯರು ರಘುನಾಥ್ ದಾಸ್ ಗೋಸ್ವಾಮಿ ಅಂತ, ಅವರು ಪ್ರತಿದಿನ 1 ಸತಿ ಅವರ ಆಹಾರ ಏನು? ಇಷ್ಟು ಮಜ್ಜಿಗೆ. ಪ್ರತಿದಿನ ಒಂದೇ ಸತಿ, ಇನ್ನು ಈಗ ಗೊತ್ತಾಗೋದಲ್ಲ, ಒಂದೇ ಸತಿ ದಿನಕ್ಕೆ ಇಷ್ಟು ಮಜ್ಜಿಗೆ ಅಂದ್ರೆ ಆಯ್ತು. ಯಾಕಂದ್ರೆ ಶರೀರ ಭೌತಿಕವಾದಂತ ಆಗಿರೋದಿಲ್ಲ, ಅವರು ಆಧ್ಯಾತ್ಮಿಕವಾಗೋದು. ಹಾಗಾಗಿ ಅಂತ ಭಕ್ತರಿಗೆ ಮರಣವೇ ಇಲ್ಲ. ಆದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಇವಾಗ ಇವ್ರಿಗೆ ಮರಣನೇ ಇಲ್ಲ ಅನ್ನೋದ್ರೆ ಜನ ನೋಡ, ಏನಪ್ಪ ಇವ್ರು ಮರಣನೇ ಇಲ್ಲ, ನಾನು ಮಾಡ್ತೀನಿ ಈ ಥರ, ಯಾತಕ್ಕೋಸ್ಕರ ನಾನು ಇದು ಪಡ್ಕೋಬೇಕು, ಅದು ಪಡ್ಕೋಬೇಕು, ಅದು ಇದು ಆಸೆ ಇಟ್ಕೊಂಡು ಜನ ಮಾಡ್ತಾರೆ ಅಂತ. ಭಕ್ತಿ ದೇವಿ ಏನ್ ಮಾಡ್ತಾಳೆ ಅಂದ್ರೆ, ಅಂತಹ ಭಕ್ತರನ್ನು ಕೂಡ ಮರಣದ ಒಂದು ಪ್ರಕ್ರಿಯೆಯ ಮೂಲಕ ಹೋಗ್ತಾರೆ ಅವರು. ಅಂದ್ರೆ ನಮ್ಮ ಪ್ರಭುಪಾದರು, ನೀವು ಇಂಟರ್ನೆಟ್ ಅಲ್ಲಿ ನೋಡ್ತೀರ, ಪ್ರಭುಪಾದ ಕೊನೆಯ ದಿನಗಳ ವಿಡಿಯೋಗಳು ಬೇಕಾದಷ್ಟಿದೆ. ಅಂದ್ರೆ ಪ್ರಭುಪಾದ ಏನ್ ಮಾಡ್ತಾ ಇದ್ರು ಆ ಸಮಯದಲ್ಲಿ? ಪ್ರವಚನ ಕೊಡ್ತಾ ಇದ್ರು, ಕ್ಲಾಸ್ ಕೊಡ್ತಾ ಇದ್ರು, ರೆಕಾರ್ಡ್ ಮಾಡ್ತಾ ಇದ್ರು ಭಕ್ತರು. ಅಷ್ಟೇ, ಕ್ಲಾಸ್ ಕೊಡೋದು, ಸಮಯ ಬಂದ ತಕ್ಷಣ ಕ್ಲಾಸ್ ಕೊಡೋದು ನಿಂತೋಯ್ತು ಅಷ್ಟೇ. ಇನ್ನೊಂದು ಕಡೆ ಹೋಗಿ ಕ್ಲಾಸ್ ಕೊಡೋಕೆ ಶುರು ಮಾಡ್ತಾರೆ. ಅಂದ್ರೆ ಅವರು ನಮ್ಮ ತರ ಸಾಯಿಲ್ಲ. ಸುಮ್ಮನೆ ಆ ಸಮಯದಲ್ಲಿ ಅವರು ದೇಹವನ್ನು ಬಿಟ್ಟರು, ಆದ್ರೂ ಕೂಡ ಇಂಥ ಆಚಾರ್ಯರಿಗೆ ಸಮಾಧಿಯನ್ನ ಕೊಡ್ತಾರೆ. ಸಮಾಧಿ ಅಂದ್ರೆ ಅವರಿಗೆ ದೇಹವನ್ನು ಸುಡೋದಿಲ್ಲ, ದೇಹವನ್ನು ಉಳೋದಿಲ್ಲ ಇಲ್ಲ. ಯಾಕೆಂದ್ರೆ ಅವರು ದೇಹ ಭೌತಿಕವಲ್ಲ. ಸಮಾಧಿ ಅಂದ್ರೆ ಯಾರಿಗೆ ಮಾಡೋದು? ಯಾರ ಶರೀರ ಭೌತಿಕವಲ್ಲೋ ಅವ್ರನ್ನ ಸಮಾಧಿಯಾಗಿರ್ತಾರೆ. ಇವಾಗ ಶ್ರೀರಂಗಂಗೆ ಎಷ್ಟು ಜನ ಹೋಗಿದ್ದೀರಾ? ಶ್ರೀರಂಗಂನಲ್ಲಿ ಒಂದು ವಿಶೇಷವಾದ ವಿಷಯ ಇದೆ. ಏನು? ರಾಮಾನುಜಾಚಾರ್ಯರು ಶರೀರ ಅಲ್ಲ. ಇವಾಗ ತಾನು ಹೇಳ್ತಲ್ಲಪ್ಪ, ರಾಮಾಯ ಭಕ್ತರಿಗೆ ಶರೀರ ಇರಲ್ಲ, ಭೌತಿಕ ಶರೀರ ಅಂತ. ಯಾರಿದಾರಲ್ಲಿ? ರಾಮಾನುಜಾಚಾರ್ಯರು ಇದ್ದಾರಲ್ಲಿ. ಯಾರಿದ್ದಾರೆ? ಸುಮ್ಮನೆ ಹೋಗಿ ಎಲ್ಲ ಬೇರೆ ನೋಡ್ಕೊಂಡು ಬರ್ಬೇಡಿ. ಅದಕ್ಕೆ ಹೇಳೋದು, ಭಕ್ತರ ಒಂದು ನಮಗೆ ಮಾರ್ಗದರ್ಶನ ಇಲ್ಲ ಅಂದ್ರೆ ನಮ್ಗೆ ಇದು ಯಾವ್ದು ಗೊತ್ತಾಗೋದಿಲ್ಲ. ಸುಮ್ಮನೆ ಹೋಗ್ತೀವಿ, ಎಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ್ವಿ, ಸರಿ. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರು ಇದಾನೆ ಅಂತ ನೋಡ್ತೀವ ನಾವು ದೇವಸ್ಥಾನದಲ್ಲಿ? ಇಲ್ಲ, ನಾನು ಹೊಟ್ಟೆ ಹೊಡ್ಕೊಂಡು ಲೈನಲ್ಲಿ ಹೋಗ್ತಾ ಇರ್ತೀವಿ. ಭಗವಂತನೇ ನಮ್ಗೆ ನೋಡ್ಕೋಬೇಕು, ನಾವು ಅವನನ್ನು ನೋಡೋಕೆ ಸಮಯನೇ ಇಲ್ಲ ನಮಗೆ. ಆ ದೇವರು ವಿಗ್ರಹದಲ್ಲೂ ಭಗವಂತ ಇದ್ದಾನೆ ಅನ್ನೋದು ನೋಡಲ್ಲ. ಇಂತಹ ಮಹಾಭಕ್ತರು ಆಧ್ಯಾತ್ಮಿಕವಾಗಿ ಅವರು ಪ್ರತ್ಯಕ್ಷ ಅಲ್ಲೇ ಕೂತಿದ್ದಾರೆ ಅನ್ನೋದನ್ನು ನೋಡೋದು. ಇದು ಯಾತ್ರೆ ಅಲ್ಲ, ಇದು ದೇವರ ದರ್ಶನ ಅಲ್ಲ, ಭಕ್ತರ ದರ್ಶನ ಅಲ್ಲ. ಅದಕ್ಕೆ ನಮಗೆ ಅವರನ್ನು ನೋಡೋಕ್ಕೆ ಕಣ್ಣಿಲ್ಲ, ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಕಣ್ಣಿಲ್ಲ. ನಮ್ಮ ಕಣ್ಣು ಇವತ್ತು ಅಜ್ಞಾನದಲ್ಲಿ ತುಂಬಿಟ್ಟಿದೆ. ಓಂ ಅಜ್ಞಾನ ತಿಮಿರಾಂಧಸ್ಯ. ಹಾಗಾಗಿ ಕೇವಲ ಆಧ್ಯಾತ್ಮಿಕ ಗುರುಗಳ ಆಶ್ರಯವನ್ನು ಪಡ್ಕೊಂಡಾಗ ಮಾತ್ರ ಜ್ಞಾನಾಂಜನ ಶಲಾಕಯ, ಅವ್ರು ನಮ್ಗೆ ಅವಾಗ ಜ್ಞಾನದ ಏನು ಅಂಜನ ಏನ್ ಹೇಳ್ತಾರಪ್ಪ, ಕಣ್ಣಿಗೆ ಹಾಕೋತಾರಲ್ಲ, ಕಾಡಿಗೆ, ಜ್ಞಾನದ ಕಾಡಿಗೆಯನ್ನ ಕೊಡ್ತಾರೆ. ಅವಾಗ ನಮಗೆ ಓ ಇದ್ದಿದ್ರ ಅನ್ನೋಂಥ ನಾವು ಭಗವಂತ ಇದ್ದಾನೆ, ಓ ಇಲ್ಲಿ ರಾಮಾನುಜರು ಸ್ವಯಂ ಇದ್ದಾರೆ ಅನ್ನೋ ಒಂದು ದರ್ಶನ ಕಣ್ಣು ನಮಗೆ ಸಿಗುತ್ತೆ. ತಿಳ್ಕೊಳ್ಳಿ,
ಹಂತವನ್ನ ನಾವು ಎಲ್ಲರೂ ಕೂಡ ತಲುಪಬಹುದು. ಈ ಬರೀ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೋಸ್ಕರ ಸೀಮಿತವಾಗಿರುವಂತಹ ಸ್ಥಾನ ಸ್ಥಿತಿ ಅಲ್ಲ. ಯಾರು ಭಗವದ್ ಭಕ್ತಿಯನ್ನು ಸ್ವೀಕಾರ ಮಾಡ್ಕೋತಾರೋ, ಸ್ವೀಕಾರ ಮಾಡಿಕೊಂಡು ಗಂಭೀರವಾಗಿ ತೀವ್ರೇಣ ಭಕ್ತಿ ಯೋಗನ ಯಾರು ತೀವ್ರ ಭಕ್ತಿಯನ್ನು ಮಾಡ್ತಾರೋ ಅವರು ತಮ್ಮ ಜೀವನದ ಕೊನೆಯ ಸಮಯದಲ್ಲಿ ಅವರ ಶರೀರ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರುತ್ತೆ. ಅವರ ಮರಣ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಕಂಡುಬಿಡೋದಷ್ಟೇ. ಭಾಗವತದಲ್ಲಿ ಹೇಳ್ತಾರೆ, ನಾರದ ಮುನಿಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ಕೆಲಸ ಮಾಡುವಂತ ಹೆಂಗಸಿನ ಮಗ ಆಗಿದೆ. ಬಹಳ ಕೆಳಮಟ್ಟದ ಜನ್ಮ. ಅದಕ್ಕೆ ಕಾರಣ ಏನು? ಹಿಂದಿನ ಜನ್ಮದಲ್ಲಿ ಅವರು ಗಂಧರ್ವ ಆಗಿದ್ರು, ಉಪಬರ್ಹಣ ಅಂತ. ಅವರು ಅಪರಾಧವನ್ನು ಮಾಡ್ತಾರೆ. ಏನು ಅಪರಾಧವನ್ನು ಮಾಡ್ತಾರೆ? ಒಂದ್ಸತಿ ದೇವತೆಗಳೆಲ್ಲ ಸೇರಿರ್ತಾರೆ, ಭಗವಂತನ ಗುಣಗಾನ ಮಾಡೋದಕ್ಕೆ, ವಿಷ್ಣುವಿನ ಗುಣಗಾನ ಮಾಡೋದಕ್ಕೆ ಎಲ್ಲರೂ ಸೇರಿರ್ತಾರೆ. ಇವರು ಉಪಬರ್ಹಣ ಬಹಳ ಗಂಧರ್ವರು ಅಂದ್ರೆ ತುಂಬಾ ಚೆನ್ನಾಗಿ ಆಡೋವಂಥವ್ರು. ಸೊ ಅವ್ರನ್ನ ಕರ್ಸಿರ್ತಾರೆ, ನೀವು ಬನ್ನಿ ಕೀರ್ತನೆ ಮಾಡಿ ಅಂತ. ಇವರು ಒಂದು ಸ್ವಲ್ಪ ಬಹಳ ಎಲ್ಲರೂ ತುಂಬ ಫೇಮಸ್ ಸ್ಟಾರ್. ಆಗ ಅವರು ಬಹಳ ಫೇಮಸ್ ಸ್ಟಾರ್ ಆಗಿತ್ತು ಸ್ವರ್ಗಲೋಕಗಳಲ್ಲಿ. ಸೊ ಎಲ್ಲ ಅವ್ರ ಸುತ್ತಮುತ್ತ ಎಲ್ಲ ಹೆಂಗಸರೆಲ್ಲ ಗುಂಪು ಹಾಕೊಂಡ್ಬಿಟ್ಟಿದ್ರು. ಏನೋ ಒಂದು ಅಮಲಿನಲ್ಲಿ ಇವರು ದೇವರ ಗುಣಗಾನ ಮಾಡೋ ಬದಲು ದೇವತೆಗಳ ಗುಣಗಾನ ಮಾಡುತ್ತಾರೆ. ಅಂದ್ರೆ ಭಗವಂತನ ಗುಣಗಾನ ಮಾಡೋ ಬದಲು ದೇವತೆಗಳ ಗುಣಗಾನ ಮಾಡ್ತಾರೆ. ಯಾರ ಸಮ್ಮುಖದಲ್ಲಿ? ದೇವತೆಗಳ ಸಮ್ಮುಖದಲ್ಲಿ. ಆದ್ರೆ ಅವ್ರಿಗೆ ಕೋಪ ಬರುತ್ತೆ. ನಿಮ್ಮನ್ನ ಇಲ್ಲಿ ಕರ್ಸಿರೋದು ಭಗವಂತನ ಗುಣಗಾನ ಮಾಡೋದಕ್ಕೆ, ನಮ್ಮ ಗುಣಗಾನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಶಾಪ ಕೊಡ್ತಾರೆ. ಏನು ಶಾಪ? ಶೂದ್ರರ ಮನೆಯಲ್ಲಿ ಜನ್ಮ ಪಡ್ಕೊಳ್ಳಿ. ಆಗ ಆ ಗಂಧರ್ವ ಉಪಕರಣ ಅವನು ಸ್ವರ್ಗದಿಂದ ಅವನು ಇಲ್ಲಿ ಒಬ್ಬ ಕೆಲಸ ಮಾಡುವಂತಹ ಮನೆ ಕೆಲಸ ಮಾಡುವಂತಹ ಹೆಂಗಸಿನ ಮಗನಾಗಿ ಜನ್ಮ ಪಡ್ಕೊಳ್ತಾರೆ. ಆದ್ರೆ ಯಾಕಂದ್ರೆ ಬೇರೆ ಸೇವೆಯನ್ನು ಮಾಡಿದ್ರು ಅವರು ಸ್ವರ್ಗದಲ್ಲಿ. ಹಾಗಾಗಿ ಅವರಿಗೆ ಕೃಪೆ ಸಿಕ್ತು. ಏನು? ಶುದ್ಧ ಭಕ್ತರ ಸಂಘ ಸಿಗುತ್ತೆ. ಎಷ್ಟು ಸಮಯ? ಕೇವಲ 4 ತಿಂಗಳು. ಕೇವಲ 4 ತಿಂಗಳು ಚಾತುರ್ಮಾಸ್ಯ ಅಂತಾರೆ. ಅಂದ್ರೆ ಮಳೆ ಬರುತ್ತಲ್ಲ, ಆಗ ಹಿಂದಿನ ಕಾಲದಲ್ಲಿ ಇಂತಹ ಋಷಿ ಮುನಿಗಳೆಲ್ಲ ಒಂದೇ ಕಡೆ ಇರ್ತಾರೆ. ಯಾಕೆ? ಯಾವ್ದೋ ವಿಮಾನ, ಯಾವ್ದೋ ಏನು ಕಾರು ಅದು ಇದರಿಂದ ಇರ್ತಾ ಇರ್ಲಿಲ್ಲಲ್ವಾ. ಜೋರಾಗಿ ಮಳೆ ಬರ್ತಾ ಇರುತ್ತೆ, ಎಲ್ಲೋ ಹೋಗಕ್ಕಾಗತ್ತೆ. ಹಾಗಾಗಿ ಒಂದೇ ಕಡೆ ಇರ್ತಾರೆ. ಮತ್ತೆ ತಪಶ್ಚರ್ಯಗಳನ್ನ ಮಾಡ್ತಾರೆ ಆ ಸಮಯದಲ್ಲಿ. ಸೊ ಇವರೆಲ್ಲ ವೇದಾಂತಿಗಳು, ಭಕ್ತಿ ವೇದಾಂತಿಗಳು, ಇವರು ಬಂದು ಒಂದ್ ಕಡೆ ಕೂತ್ಕೊಂಡು ಭಗವಂತನ ಬಗ್ಗೆ ಶ್ರವಣ ಮಾಡ್ತಾರೆ, ಗುಣಗಾನ ಮಾಡ್ತಾ ಇದ್ರು. ಹಾಗಾಗಿ ನಾರದರು ಎಲ್ಲಿ ಇವರ ತಾಯಿ ಯಾವ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಆ ಆಶ್ರಮದಲ್ಲಿ ಬಂದು ಇವರೆಲ್ಲ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ನಾರದರಿಗೆ ಚಿಕ್ಕ ಹುಡುಗ, ಇವಾಗ ಇಲ್ಲಿ ನೋಡಿ ಮಕ್ಕಳು ಕೂತ್ಕೊಂಡಿದ್ದಾರೆ, ಅವಾಗ ನಮ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀವಿ, ಆದ್ರೆ ಗೊತ್ತಾಗ್ತಾ ಇದೆ. ಸೊ ನಾರದರು ಇದೇ ವಯಸ್ಸಿನಲ್ಲಿ ಅಲ್ಲಿ ಸುಮ್ಮನೆ ಹೆಂಗೆ ಕೂತಿದ್ದಾರೆ, ಅವರೆಲ್ಲ ಮಾತಾಡ್ಕೊತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ. ಎಲ್ಲ ಕೇಳಿಸ್ಕೊಂಡ್ರು. ಮತ್ತೆ ಭಾಗವತದಲ್ಲಿ ಹೇಳ್ತಾರೆ, ಒಂದು ಸತಿ ಆ ಭಕ್ತಿ ವೇದಾಂತಿಗಳ ಉಚ್ಚಿಷ್ಟವನ್ನ ಸ್ವೀಕಾರ ಮಾಡುದು. ಉಚ್ಚಿಷ್ಟ ಅಂದ್ರೆ ಏನಂತ? ತಿಂದು ಉಳಿದಿರೋದು. ನಾವು ಸಾಮಾನ್ಯವಾದನೆ ಎಂಜಿಲು ಅಂತೀವಿ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾದಿಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಂ ಅಪಿ ಚಾಮೇದ್ಯಂ ಭೋಜನಂ ತಾಮಸ ಉಚ್ಚತೆ. ಉಚ್ಚಿಷ್ಟಂ ಅಂದ್ರೆ ಬೇರೆಯವರ ಎಂಜಿಲು ತಾಮಸ, ತಮೋಗುಣದ ಆಹಾರ ತಿನ್ನಬಾರ್ದು ಅದು. ಆದ್ರೆ ಶುದ್ಧ ಭಕ್ತರ 3 ವಿಷಯಗಳಿವೆ. ಒಂದು ಅವರ ಉಚ್ಚಿಷ್ಟ, ಎರಡನೇದು ಅವರ ಪಾದದ ಧೂಳು. ಪಾದದ ಧೂಳು ಅಂದ್ರೆ ಏನು ಪ್ರಭು? ಹೆಂಗ್ ಸಿಗತ್ತೆ? ಪಾದದ ಧೂಳು ಅಂದ್ರೆ ಏನು? ಪಾದದಲ್ಲಿರೋ ಕೊಳೆ. ನಮ್ಮ ಪ್ರಕಾರ ಪಾದದ ಧೂಳು. ಆ ಪಾದದ ಧೂಳನ್ನು ತಗೊಂಡು ಏನ್ ಮಾಡ್ಬೇಕು ನಾವು? ಆಮೇಲೆ ಅವರ ಪಾದಗಳನ್ನ ತೊಳೆದಿರುವಂತಹ ನೀರು, ಅದಕ್ಕೆ ಏನಂತ ಕರಿತೀವಿ? ಚರಣಾಮೃತ ಅಂತ ಕರಿತೀವಿ. ಭಗವಂತನಿಗೂ ಚರಣಾಮೃತ ಇದೆ, ಭಕ್ತರಿಗೂ ಚರಣಾಮೃತ ಇದೆ. ಈ 3 ವಿಷಯಗಳಿಂದ ಭಗವಂತನನ್ನು ಪಡ್ಕೋಬಹುದು ನಾವು. ಯಾವ 3 ವಿಷಯದಿಂದ? ಶುದ್ಧ ಭಕ್ತರ ಉಚ್ಚಿಷ್ಟ, ಪಾದದ ಧೂಳು, ಮತ್ತೆ ಪಾದವನ್ನು ತೊಳೆದಿರುವಂತಹ ನೀರು.
ಸೊ ನಾರದರು ಏನ್ ಮಾಡ್ತಾರೆ, ಆ ಭಕ್ತರ ಅನುಮತಿಯನ್ನು ಪಡೆದು ಅವರು ಉಚ್ಚಿಷ್ಟವನ್ನು ಸ್ವೀಕಾರ ಮಾಡ್ತಾರೆ. ಅಂದ್ರೆ ಇವಾಗ ಪ್ಲೇಟಲ್ಲಿ ಎಷ್ಟೊಂದು ಪಡಿಸಿರ್ತಾರೆ, ಎಲ್ಲ ತಿಂದಿರಲ್ಲ, ಏನೋ ಒಂದು ಚೂರು ಉಳಿದಿದ್ರು ಕೂಡ ಅದು ನಮಗೆ ಬಹಳ ಮಹಾಕೃಪೆ. ಅಂತ ಭಕ್ತರ ಪ್ಲೇಟಲ್ಲಿ, ತಟ್ಟೆಯಲ್ಲಿ, ಎಲೆಯಲ್ಲಿ ಒಂದು ಚೂರು ಏನೇ ಉಳಿದಿರ್ಲಿ, ಸಿಪ್ಪೆಯನ್ನ ತೆಗೆದು ಹಾಕಿದ್ರು ಸರಿ, ಮೆಣಸಿನಕಾಯಿ ಇದ್ರೂ ಸರಿ, ಅವರ ಉಚ್ಚಿಷ್ಟವಾಗಿದ್ರೆ ಅದರಿಂದ ನಮಗೆ ಭಗವಂತ ಸಿಕ್ಬಿಡ್ತಾನೆ. ಅಷ್ಟು ಶಕ್ತಿ ಇದೆ. ಸೊ ಇವರು ಒಂದ್ಸತಿ ಏನ್ ಮಾಡ್ತಾರೆ, ಅಂತಹ ಕೆಲ ಒಂದು ಜನ್ಮವನ್ನು ಪಡ್ಕೊಂಡಿದ್ರು ಕೂಡ ಅವರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡ್ತಾರೆ. ಅವಾಗ ಭಾಗವತದಲ್ಲಿ ವರ್ಣನೆ ಇದೆ, ಮೊದಲನೇ ಸ್ಕಂದದಲ್ಲಿ ಆ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿದ್ದು ಅವರ ಎಲ್ಲಾ ಕಲ್ಮಶಗಳು ನಾಶವಾಗೋದು, ಸಂಪೂರ್ಣವಾಗಿ ಪರಿಶುದ್ಧವಾಗೋದು. ಪರಿಶುದ್ಧವಾಗೋದ್ರು ಸರಿ. ಆಮೇಲೆ ಸ್ವಲ್ಪ ಸಮಯ ನಂತರ ಪಾಪ ಅವರಿಗೆ ಬೇರೆ ಯಾರು ಇರಲಿಲ್ಲ ಮನೆಯಲ್ಲಿ, ಕೇವಲ ಅವರ ತಾಯಿ ಒಬ್ಬರೇ ಇದ್ದಿದ್ದು. ಭಗವಂತ ಏನ್ ಮಾಡ್ತಾನೆ, ಅವರ ತಾಯಿ ಹಾವು ಕಚ್ಚಿ ತಾಯಿ ಮೃತರಾಗಿ ಹೋಗ್ತಾರೆ. ಇವಾಗ ಯಾರು ಉಳಿದ್ರು ಈ ಹುಡುಗನಿಗೆ ಜಗತ್ತಿನಲ್ಲಿ? ಭಗವಂತ ಒಬ್ಬನೇ. ಅವಾಗ ಭಾಗವತದಲ್ಲಿ ಹೇಳ್ತಾರೆ, ನಾರದ ಅಂದ್ರೆ ಹುಡುಗ ತಾಯಿಯನ್ನ ಕಳ್ಕೊಂಡಿದ್ದು ಅವನ ಮನಸ್ಸಿಗೆ ಯೋಚನೆ ಏನ್ ಬರುತ್ತೆ, ಓ ಭಗವಂತನ ವಿಶೇಷತೆ, ಎಲ್ಲಾ ಬಾಂಧವ್ಯದಿಂದಲೂ ನನ್ನನ್ನು ಮುಕ್ತನಾಗಿಸ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಉತ್ತರ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾನೆ. ಉತ್ತರ ದಿಕ್ಕಂದ್ರೆ ಎಲ್ಲಿಗೆ ಹೋಗ್ತೀವಿ? ಹಿಮಾಲಯ. ಸೊ ಹೋಗ್ತಾ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ಜಾಗದಲ್ಲಿ ನಾರದ ಏನ್ ಮಾಡ್ತಾರೆ, ನಾರದ ಕೂತ್ಕೊಂಡು ಧ್ಯಾನವನ್ನು ಶುರು ಮಾಡ್ತಾನೆ. ಧ್ಯಾನವನ್ನ ಯಾರು ಹೇಳ್ಕೊಟ್ಟಿದ್ದು? ಈ ಭಕ್ತಿ ವೇದಾಂತಿಗಳು ಪ್ರಕ್ರಿಯೆಯನ್ನು ಹೇಳ್ಕೊಟ್ಟಿದ್ರು, ಧ್ಯಾನದ ಪ್ರಕ್ರಿಯೆಯನ್ನು ಹೇಳ್ಕೊಟ್ಟಿದ್ರು. ಸೊ ನಾರದ ಏನ್ ಮಾಡ್ತಾನೆ, ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದಾನೆ. ಯಾವ ಧ್ಯಾನ? ಯಾರ ಮೇಲೆ ಧ್ಯಾನ? ಭಗವಂತ ಪರಮಾತ್ಮನ ಚತುರ್ಭುಜ ರೂಪದ ಮೇಲೆ ಧ್ಯಾನವನ್ನ ಮಾಡ್ತಾ ಇದ್ದಾನೆ. ತಕ್ಷಣ ಒಂದು ಕ್ಷಣಕ್ಕೆ ಹೃದಯದಲ್ಲಿ ತಾನು ನೋಡ್ತಾ ಇದ್ದಂತ ಭಗವಂತನ ರೂಪ, ಹೃದಯದಲ್ಲಿ ನೋಡುವಂತ ರೂಪ ಅಂದ್ರೆ ಏನರ್ಥ? ಇವಾಗ ನಾವು ಯಾವ್ದಾದ್ರು ಇವಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಇವಾಗ ಎಲ್ಲರೂ ತಿರುಪತಿ ಬಾಲಾಜಿ ತಿರುಪತಿಗೆ ಹೋಗಿದ್ದೀರಾ, ಸ್ವಲ್ಪ ಎಕ್ಸಾಂಪಲ್. ಓಕೆ, ತಿರುಪತಿಗೆ ಹೋಗಿದ್ದೀರಾ. ಇವಾಗ ಎಷ್ಟು ಭಕ್ತರಿಗೆ ಇಲ್ಲಿ ತಿರುಪತಿ ಬಾಲಾಜಿಯ ರೂಪ ಜ್ಞಾಪಕ ಇದೆ? ರೂಪ ಅಂದ್ರೆ ಡೀಟೇಲ್. ಸುಮ್ಮನೆ ನಾಮ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಫುಲ್ ಡೀಟೇಲ್ ಬೇಕು, ಫುಲ್ ಡೀಟೇಲ್ ಮೇಲಿಂದ ಕೆಳಗಡೆ ತನಕ. ಇವಾಗ ಯಾವ ಭಕ್ತರು ಅಷ್ಟು ಪ್ರೀತಿಯಿಂದ ಭಗವಂತನ ನೋಡಿರ್ತಾರೋ ಅವ್ರಿಗೆ ಫುಲ್ ಡೀಟೇಲ್ ಜ್ಞಾಪಕ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಅವರು? ಧ್ಯಾನದಲ್ಲಿ ಕೂತ್ಕೊಂಡು, ಅಂದ್ರೆ ತಿರುಪತಿನಲ್ಲಿ ಇಲ್ಲ, ಇಲ್ಲೇ ಇದ್ದಾರೆ, ತಿರುಪತಿಗೆ ಹೋಗ್ಬೇಕು ಅಂತ ಆಸೆಯಿಂದ ಏನ್ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಭಗವಂತನನ್ನ ತಮ್ಮ ಕಣ್ಣಿನ ಅಂದ್ರೆ ತಮ್ಮ ಹೃದಯದಲ್ಲಿ ನೋಡೋದು ಅಂತ ಇದನ್ನ ಮನಸ್ಸಿನ ಕನ್ನಡಿ ಅಂತಾರೆ. ಮನಸ್ಸಿನ ಕನ್ನಡಿ ಅಂದ್ರೆ ಸುಮ್ಮನೆ ನಾವು ಮನಸ್ಸಿನಲ್ಲಿ ಭಗವಂತನ ಆ ರೂಪ ನಮ್ಮ ಕಣ್ಣೆದುರಿಗೆ ಬಂತು ಅಂತ ಇಟ್ಕೊಳ್ಳಿ. ಧ್ಯಾನದಲ್ಲೂ ಕೂಡ ಇದೇ ರೀತಿ ಸದಾ ಸಮಯ ಭಗವಂತನ ರೂಪವನ್ನ ನೆನೆಸ್ಕೋತಾ ಇರೋದು. ಇದು ಸ್ಮರಣ ಧ್ಯಾನ ಅಂದ್ರೆ ಇದು. ಸೊ ಧ್ಯಾನವನ್ನ ಮಾಡ್ತಾ ಇದ್ದಾನೆ ನಾರದ ಹುಡುಗ. ಒಂದು ಕ್ಷಣದಲ್ಲಿ ಆ ಧ್ಯಾನದ ಒಂದು ರೂಪ ಕಣ್ಮರೆ ಆಗೋದು. ತಕ್ಷಣ ಮನಸ್ಸಿನಿಂದ ಹೊಟ್ಟೋಯ್ತು ರೂಪ. ಭಗವಂತ ತನ್ನ ಅವನ ಹೃದಯದಲ್ಲಿ ಇದ್ದ ತಕ್ಷಣ ಕಣ್ಮರೆ ಆಗೋದು. ಅವಾಗ ಏನಾಗುತ್ತೆ? ಭಕ್ತನಿಗೆ ದುಃಖ ಆಗತ್ತೆ. ಸೊ ಅವನು ಅವಾಗ ತಕ್ಷಣ ಏನ್ ಮಾಡ್ತಾನೆ? ಕಣ್ಬಿಡ್ತಾನೆ. ಎಲ್ಲೋಯ್ತು ರೂಪ? ಎಲ್ಲೋಯ್ತು ಆ ರೂಪ? ಅವನ ಎದುರುಗಡೆ ಭಗವಂತ ಪ್ರತ್ಯಕ್ಷ ಆಗ್ಲಿಲ್ಲ. ಅವನ ಒಂದು ಅಶರೀರ ವಾಣಿ ಕೇಳುತ್ತೆ. ಆಮೇಲೆ ಭಗವಂತ ಹೇಳ್ತಾನೆ, ನೀನು ಸಾಧನೆಯನ್ನು ಸಂಪೂರ್ಣವಾಗಿ ಮಾಡಿಲ್ಲಪ್ಪ, ನಿನಗೆ ನಾನು ನಿನ್ನ ಹೃದಯದಲ್ಲಿ ದರ್ಶನವನ್ನು ನೀಡಿದ್ದಕ್ಕೆ ಕಾರಣ ನೀನು ಇನ್ನಷ್ಟು ಸ್ವಲ್ಪ ಭಕ್ತಿಯಲ್ಲಿ ಇನ್ನೂ ಆಳವಾಗಿ ಮುಳುಗುವಂತ ಉದ್ದೇಶದಿಂದ ತಿರ್ಗಾ ನಿನಗೆ ಈ ಜನ್ಮದಲ್ಲಿ ನನ್ನ ದರ್ಶನ ಆಗೋದಿಲ್ಲ ಅಂದ್ಬಿಟ್ಟು ಭಗವಂತ ಕಣ್ಮರೆ ಆಗ್ಬಿಡ್ತಾನೆ. ಆಗ ನಾರದ ಏನ್ ಮಾಡ್ತಾರೆ? ಆಮೇಲೆ ತಮ್ಮ ಸಾಧನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋದಾದ್ಮೇಲೆ ಶರೀರವನ್ನ ಬಿಡೋ ಸಮಯ ಬರುತ್ತೆ. ನಾನು ಹೇಳಿದ್ನಲ್ಲ, ಅವ್ರ ಶರೀರ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರುತ್ತೆ. ಮರಣ ಅಂದ್ರೆ ಏನು? ಸುಮ್ಮನೆ ಭಾಗವತದಲ್ಲಿ ವರ್ಣನೆ ಕೊಡ್ತಾರೆ, ಲೈಟ್ನಿಂಗ್ ಮತ್ತೆ ಸಿಡಿಲು ಗುಡುಗು ಅಂದ್ರೆ ಸಿಡಿಲು ಗುಡುಗು ಅಂದ್ರೆ ಏನು? ಒಂದ್ಸತಿ ಸಿಡಿಲು ಹೊಡೆಯುತ್ತೆ, ತಕ್ಷಣ ಗುಡುಗು ಹೊಡೆಯುತ್ತೆ. ಅಂದ್ರೆ ಒಂದು ಕ್ಷಣದಲ್ಲಿ ಭೌತಿಕ ಶರೀರ ಆಯ್ತು, ಇನ್ನೊಂದು ಕ್ಷಣದಲ್ಲಿ ಹೋಯ್ತು ಅಷ್ಟೇ, ಏನೂ ಆಗಿಲ್ಲ. ಅಂದ್ರೆ ಸಾಮಾನ್ಯವಾದ ಜೀವಿಗಳು ಸಾಯೋ ರೀತಿಯಲ್ಲಿ ಸಾಯಲಿಲ್ಲ.
ಆಮೇಲೆ ಆ ಹುಡುಗ ಆಮೇಲೆ ಮುಂದಿನ ಜನ್ಮದಲ್ಲಿ ನಾರದರಾಗಿ ಬರ್ತಾರೆ. ಸೊ ಹೀಗೆ ನಾವು ಬೇಕಾದಷ್ಟು ಉದಾಹರಣೆಗಳು. ಸೊ ಭಕ್ತರು ಸಾಯೋದಿಲ್ಲ. ಯಾಕಂದ್ರೆ ಭಕ್ತರ ಹೃದಯದಲ್ಲಿ ಭಗವಂತ ವಿರಾಜಮಾನನಾಗಿರ್ತಾನೆ. ಪ್ರೇಮ ಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಮುಂದಿನ ವಾರ ಏನು ಬರ್ತಾ ಇದೆ ಹಬ್ಬ? ಶ್ರೀರಾಮನವಮಿ ಮಹಾಮಹೋತ್ಸವ ಕೀ ಜೈ. ರಾಮಚಂದ್ರನ ಪ್ರತ್ಯಕ್ಷ ಆಗಿದ್ದ ದಿವಸ. ಇದನ್ನ ಯಾಕೆ ಹೇಳ್ತಾ ಇದೀನಿ? ರಾಮಾಯಣದಲ್ಲಿ ಯಾರಿದ್ದಾರೆ? ಅವನ ಹೃದಯದಲ್ಲಿ ಏನ್ ಕಾಣಿಸುತ್ತೆ? ರಾಮ. ಇದು ಪ್ರೇಮಾಂಜನ ಚೂಚ. ಹನುಮಂತನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅವನ ಹೃದಯದಲ್ಲಿ ಬೇರೆ ಯಾರು ಇಲ್ಲ, ರಾಮ ಕೂತಿದ್ದಾನೆ. ಸಾಮಾನ್ಯ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಕೂತಿರ್ತಾನೆ. ಯಾರು ಕೂತಿರ್ತಾನೆ? ಅವನ ರೂಪ ಏನು? ಚತುರ್ಭುಜ ವಿಷ್ಣು ರೂಪ. ನಮ್ಮೆಲ್ಲರ ಹೃದಯದಲ್ಲಿ, ಸಾಮಾನ್ಯ ಜೀವಿಗಳ ಹೃದಯದಲ್ಲಿ ಚತುರ್ಭುಜ ವಿಷ್ಣು ರೂಪ ಕೂತಿರ್ತಾನೆ. ಹನುಮಂತನ ಹೃದಯದಲ್ಲಿ ಯಾರು ಕೂತಿದ್ರು? ಪರಮಾತ್ಮ ಕೂತಿಲ್ಲ, ನೇರವಾಗಿ ಅವನ ಇಷ್ಟ ದೇವ ಕೂತಿದ್ದಾನೆ. ಈ ಪರಮಾತ್ಮ ಈ ಭೌತಿಕ ಜಗತ್ತಿನಲ್ಲಿರೋ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದೆ, ನಾವಿಲ್ಲಿ ಜೀವಿಸಕ್ಕಾಗಲ್ಲ ಭೌತಿಕ ಜಗತ್ತಿನಲ್ಲಿ, ಸಾಮಾನ್ಯ ಜೀವಿಗಳು. ಆದ್ರೆ ಆ ಪರಮಾತ್ಮನ ಕೆಲಸನೂ ಕೂಡ ಭಗವಂತನೇ ಮಾಡ್ಬಿಡ್ತಾನೆ. ಯಾಕಂದ್ರೆ ಪರಮಾತ್ಮ ಭಗವಂತನ ಅಂಶ. ರಾಮ ಹನುಮಂತನ ಹೃದಯದಲ್ಲಿ ಕೂತ್ಕೊಂಡಾಗ ಪರಮಾತ್ಮನ ಅವಶ್ಯಕತೆ ಇಲ್ಲ. ಮತ್ತೆ ಈ ನಾವು ಭೌತಿಕ ಜಗತ್ತಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ಅಲ್ಲೂ ಕೂಡ ಹೃದಯದಲ್ಲಿ ಪರಮಾತ್ಮ ಇರೋದಿಲ್ಲ, ನಮ್ಮ ಇಷ್ಟ ದೇವ ಇರ್ತಾನೆ. ಈ ಬ್ರಹ್ಮ ಸಂಹಿತೆ ಈ ಶ್ಲೋಕದಲ್ಲಿ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆ. ಪ್ರೇಮಾಂಜನ ಮತ್ತೆ ಅದೇ ಪ್ರೇಮದ ಅಂಜನ, ಪ್ರೇಮದ ಕಾಡಿಗೆ. ಯಾರ ಕಣ್ಣುಗಳು ಪ್ರೇಮದ ಅಂಜನದಿಂದ ಅವರು ಅದನ್ನ ಆ ಪ್ರೇಮದ ಅಂಜನವನ್ನ ಯಾರು ಹಾಕೊಂಡಿದ್ದಾರೋ ಭಕ್ತಿ ವಿಲೋಚನೆಯನ್ನ, ಭಕ್ತಿಯಿಂದ ಅವರು ತಮ್ಮ ಹೃದಯದಲ್ಲಿ ನೋಡ್ತಾರೆ. ಸಂತ ಅಂದ್ರೆ ಭಕ್ತ, ಸಾಧು. ಸದೈವ ಹೃದಯೇಷು ವಿಲೋಕಯಂತಿ, ಸದಾ ಕಾಲ ಅವನ ಹೃದಯದಲ್ಲಿ ನೋಡ್ಕೊಂಡಾಗ ಏನ್ ಕಾಣುತ್ತೆ? ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪ. ಶ್ಯಾಮ ಸುಂದರನ ಅಚಿಂತ್ಯ ಚಿಂತನೆಯನ್ನು ಮೀರಿರುವಂಥದ್ದು, ಯೋಚನೆ ಮಾಡಕ್ಕೆ ಆಗದೆ ಇರುವಂತಹ ಗುಣಸ್ವರೂಪ, ಅದ್ಭುತವಾದ ಭಗವಂತನ ಸುಂದರ ರೂಪ ಅವನ ಹೃದಯದಲ್ಲಿ ಕಾಣಿಸುತ್ತದೆ. ಯಾರ ಹೃದಯದಲ್ಲಿ ಕಾಣುತ್ತೋ ಅವನಿಗೆ ಸಾವಿಲ್ಲ. ಯಾರಿಗೆ ತನ್ನ ಹೃದಯದಲ್ಲಿ ಭಗವಂತ ಕಾಣ್ತಾ ಇದ್ದಾನೋ ಅವನಿಗೆ ಸಾವಿಲ್ಲ. ಅವನು ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಹೇಳ್ತಾನೆ. ಎಲ್ಲೋಟೋದ ಅವನು? ಗೋಲೋಕದಲ್ಲಿ ಭಗವಂತನ ಪಕ್ಕದಲ್ಲಿ ಎಚ್ಚರ ಆಗುತ್ತೆ. ಪಿಕ್ಚರ್ ಬಿಡ್ತು. ಸೊ ಬೇಕಾದರೆ ನೀವು ಅದನ್ನು ಪಡ್ಕೋಬಹುದು, ಇಲ್ಲ ಅಂದ್ರೆ ನಮ್ದಿದ್ದೇ ಇದೆಯಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪ್ರಭು ಗ್ಯಾರಂಟಿ ಸಿಗುತ್ತೆ ಪ್ರಭು. ದೇಹ ಇನ್ನು ಯಾಕೆ ಟೆನ್ಷನ್ ಮಾಡ್ಬೇಕು? ಎಕ್ಸಾಮ್ ಪಾಸ್ ಯಾಕಪ್ಪ ಆಗಬೇಕು, ಸೀಟ್ ಸಿಗ್ಬೇಕು ಅಂತ ಪಾಸ್ ಆಗ್ತೀವಿ. ಸೀಟ್ ಇದ್ದೇ ಇದೆ ಪ್ರಭು, ಗ್ಯಾರಂಟಿ ಸೀಟ್ ಇದೆ. ಇನ್ನೊಂದು ದೇಹ ಸಿಕ್ಕೇ ಸಿಗುತ್ತೆ. ರವಿ ಪ್ರಭು ನಮ್ಮ ಮನೆ ಹತ್ರ ಬಂದಿದ್ರು. ಯಾವ್ಯಾವ ಥರ ಅಲ್ಲಿ ಜೀವಿಗಳಿದ್ರು ಪ್ರಭು? ಸ್ವಲ್ಪ ಒಂದು ಜಿರಳೆಗಳು, ಏನೋ ಇನ್ನೊಂದು ನಮ್ಮ ಪ್ರೀತಿಯಾದ ಏನದು ಹೆಗಣ, ಅದು ಎಲ್ಲ ದೇವರಿದೆ. ಮನುಷ್ಯ ಜನ್ಮದ ಗುರಿ ಅದಲ್ಲ. ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡಿರೋದು ಮತ್ತೆ ಆ ಕೆಳಮಟ್ಟದ ಜೀವರಾಶಿಗಳಿಗೆ ಇಳಿಯೋದಕ್ಕಲ್ಲ. ಮನುಷ್ಯ ದೇಹ ಸಿಕ್ಕಿರೋದು ನಮಗೆ ಇಂತಹ ಗತಿಯನ್ನು ಪಡೆಯೋದಕ್ಕೆ, ಸಾವಿಲ್ಲದೆ ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋಗೋದಕ್ಕೆ ನಮಗೆ ಈ ಮನುಷ್ಯ ದೇಹ ಕೊಟ್ಟಿರೋದು. ಅದನ್ನು ಬಿಟ್ಟು ನಾವು ಈ ಭೌತಿಕ ದೇಹದ ಮೇಲೆ ನಮ್ಮ ಪೂರ್ತಿ ಜೀವನವನ್ನ ಅದಕ್ಕೆ ಕೊಡ್ತೀವಿ. ಬೇರೆ ಏನು ಇಲ್ವೇ ಇಲ್ಲ ಕೆಲಸ ಅಲ್ವಾ? ಬೆಳಗಿಂದ ರಾತ್ರಿ ತನಕ ಏನ್ ಮಾಡ್ತೀವಿ ನಾವು? ಶರೀರ ಪೋಷಣೆ ಬಿಟ್ಟು ಇನ್ನೇನ್ ಮಾಡ್ತಾ ಇದೀವಿ ನಾವು? ಎಷ್ಟು ಸಮಯ ನಾವು ಭಕ್ತಿ ಮಾಡ್ತೀವೋ ಅಷ್ಟೇ ನಮ್ಮದು.
ಮಾತ್ರ ನಮ್ಮದು. ಮಿಕ್ಕಿದ್ದು ಈ ನಾಶ ಆಗೋ ಶರೀರಕ್ಕೆ ಮಾಡಿರೋದು, ಅದ್ರ ಜೊತೆನೇ ಹೋಗುತ್ತೆ. ನಿಮ್ಮ ಶರೀರಕ್ಕೆ ಏನು ಮಾಡಿದ್ರು ಕೂಡ ಶರೀರ ನಾಶ ಆದಮೇಲೆ ಅದ್ರ ಜೊತೆನೇ ಹೋಗುತ್ತೆ. ನಮ್ಮ ದುರ್ಭಾಗ್ಯ, ನಾವಿಂಥ ವಿಷಯಗಳನ್ನು ಶ್ರವಣ ಮಾಡಿದ್ರು ಕೂಡ ಇಲ್ಲಿ ಬಹಳ ಕಡಿಮೆ ಭಕ್ತರು ಇನ್ನೂ ಜಪವನ್ನು ಮಾಡ್ತಾ ಇರೋದು. ನಮಗೆ ಬಹಳ ನೋವಾಗುತ್ತೆ. ಹಾಗೆ ನಾವು ಮಾಡ್ತಾ ಇರೋದು ಇಲ್ಲಿ ನಮಗೆ ಯಾರಿಗೂ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಮುಂದೆ ಕೂತಿರೋ ಭಕ್ತರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಪ್ರವಚನ ಮಾಡೋ ಏನು ಅವಶ್ಯಕತೆ ಇಲ್ಲ. ಇಷ್ಟೊಂದು ಕಷ್ಟಪಟ್ಟು ಈ ಪ್ರೋಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡ್ತಿರೋ ನಿಮ್ಮೆಲ್ಲರ ಜೀವನ ಬದಲಾಗಲಿ. ನಮ್ಗಾಗಲೇ ಭಗವಂತನ ಕೃಪೆಯಿಂದ ಮಾರ್ಗದಲ್ಲಿ ನಾವು ಹೊರಟ್ಬಿಟ್ಟಿದ್ದೀವಿ. ಭಗವಂತನ ಕೃಪೆ ಇದ್ರೆ, ಭಕ್ತರ ಸಂಘ ಇದ್ರೆ ನಾವು ಅದರಲ್ಲಿ ನಾವು ಈ ಹಂತಕ್ಕೆ ತಲುಪ್ತೀವಿ. ನಮ್ಗೆ ಗೊತ್ತು, ಖಾತ್ರಿ ಇದೆ, ನಮಗೆ ಮರಣ ಇರಲ್ಲ ಈ ಜನ್ಮದಲ್ಲಿ, ನಮ್ಗೆ ಗೊತ್ತು. ಅರೆ ಎಲ್ಲರಿಗೂ ಅದು ಸಿಗ್ಲಿ ಅಂತ, ಎಲ್ಲರಿಗೂ ಆ ಒಂದು ಸೌಭಾಗ್ಯ ಸಿಗ್ಲಿ, ಯಾಕೆ ನಮಗೆ ಮಾತ್ರ? ಇವಾಗ ಈ ರಹಸ್ಯವನ್ನು ನಾನು ನನಗೆ ಹೇಳ್ಕೊಂಡಿರ್ಬೋದಾಯ್ತಲ್ಲ, ಯಾಕೆ ನಿಮ್ಗೆ ಹೇಳಿದೆ? ಇನ್ನೊಂಚೂರು ಏನಾದರೂ ನಿಮ್ಮ ಮನಸ್ಸನ್ನ ಕರಗಿಸೋದಕ್ಕೆ, ಬದಲಾಯಿಸೋಕ್ಕೆ ನಾವು ಪ್ರತಿ ವಾರ ಪ್ರಯತ್ನ ಮಾಡ್ತಾ ಇರ್ತೀವಿ. ಪ್ರವಚನ ಅಂದ್ರೆ ಏನು? ನಿಮ್ಮ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ. ಏನಕ್ಕೆ ಬದಲಾಯಿಸೋದಕ್ಕೆ? ಇನ್ನು ಪ್ರತಿದಿನ ಜಪ ಮಾಡಿ ಅಂತ. ಅಷ್ಟು ಮನಸ್ಸು, ನಿಮ್ಮ ಮನಸ್ಸು ನಿಮ್ಮನ್ನು ಬಿಟ್ಟರೆ ಅಷ್ಟೇ ನಿಮ್ಮ ಜೀವನ ಯಶಸ್ವಿ ಆಗುತ್ತೆ. ದಯವಿಟ್ಟು ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಹೊಟ್ಟೋಗ್ಬಿಡುತ್ತೆ, ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಜೀವನ ಇರೋದು ಸಾರ್ಥಕತೆಯನ್ನು ಪಡ್ಕೊಳ್ಳೋದಕ್ಕೆ. ಮನುಷ್ಯ ಜನ್ಮದ ಸಾರ್ಥಕತೆ ಅಂದ್ರೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ತೇ ಇರೋದು, ಭಗವಂತನ ಧಾಮಕ್ಕೆ ಹೋಗೋದು ಜೀವನದ ಸಾರ್ಥಕತೆ. ಮಿಕ್ಕಿದ್ದೆಲ್ಲ ನಮಗೆ ಬೇಕಾದ ಸ್ಥಿತಿ ನಾವು ಆಗ್ಲಿ ಇದನ್ನೆಲ್ಲ ಪಡ್ಕೊಂಡ್ಬಿಟ್ಟಿದೀವಿ. ಪುನಃ ಚರ್ಪಿತ ಚರ್ಮಣಾನ ಇಲ್ಲ ಪ್ರಭು, ನಾನು ಬಂಜಿ ಜಂಪಿಂಗ್ ಮಾಡೇ ಇಲ್ಲ ಈ ಜನ್ಮದಲ್ಲಿ ಮಾಡಿಲ್ಲಪ್ಪ. ಹಿಂದಿನ ಜನ್ಮದಲ್ಲಿ ಕೋತಿ ಆಗಿದ್ದೆ, ಬಂಜಿಯಲ್ಲಿ ಎಲ್ಲ ತರ ಜಂಪಿಂಗು ಮಾಡಿದ್ಯಾ. ಸೊ ನಾವು ಮಾಡಿದ್ದೇನೋ ಯಾವ ವಿಷಯನೇ ಇಲ್ಲ ನಾವು ಮಾಡಿದ್ದೇವೆ. ಎಲ್ಲಾ ತರ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಮಾಡ್ಬಿಟ್ಟಿದ್ದೀವಿ. ಯಾಕೆ? ಜನ್ಮಾಂತರಗಳಿಂದ ಸುತ್ತಾಡ್ತಾ ಇದೀವಿ ನಾವು. ಜನ್ಮಾಂತರ ಏನು 1, 10, 20 ಅಂದ್ರೆ ಏನೋ ಹೇಳ್ಬೋದು. ಎಷ್ಟೊಂದು ಜನ್ಮಗಳಿಂದ ನಾವು ಇಲ್ಲೇ ಪರದಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವೆಲ್ಲವನ್ನ ಮಾಡ್ಬಿಟ್ಟಿದ್ದೀವಿ. ಏನ್ ಮಾಡಿಲ್ಲ? ಭಕ್ತಿಯನ್ನು ಸಂಪೂರ್ಣವಾಗಿ ಮಾಡಿಲ್ಲ. ಅದೊಂದನ್ನೇ ಮಾಡಿಲ್ಲ ನಾವು. ಭಕ್ತಿಯನ್ನು ಸಂಪೂರ್ಣವಾಗಿ ಮಾಡಿಲ್ಲ. ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡಿದೀವಿ. ನಾವೀಗ ಏನ್ ಮಾಡ್ತಾ ಇದ್ವಿ? ಅದನ್ನು ಬಿಟ್ಟು ಮತ್ತೆ ಮಾಡೋದನ್ನೇ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟಲ್ವಾ? ಪ್ರಭು ಏನು ಓದಿದ್ದೀರಾ ನೀವು? ಬಿ ಓದಿದ್ದೀರಾ? ತಿರ್ಗಾ ನಾನು 10th ಕ್ಲಾಸ್ ಕಳಿಸ್ತೀನಿ. ಯಾಕಪ್ಪ ನಾಗ್ತೀರಾ? ಅದೇ ಮಾಡ್ತಾ ಇರೋದು ನಾವು. ಬಿ ಮಾಡ್ತೀವಿ, ತಿರ್ಗಾ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀವಿ, ತಿರ್ಗಾ KG1 ಹೋಗ್ತೀವಿ, ತಿರ್ಗಾ ಬಿ ಮಾಡ್ತೀವಿ, ತಿರ್ಗಾ KG. ಪ್ರಭು ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿದೆ ಪ್ರಭು ಲಾಸ್ಟ್ ಟೈಮ್. ಏನಪ್ಪ ದೊಡ್ಡ ವ್ಯತ್ಯಾಸ ಆಗೋದು ಜೀವನದಲ್ಲಿ. ಹಾಗಾಗಿ ದಯವಿಟ್ಟು ಜೀವನವನ್ನು ವ್ಯರ್ಥ ಮಾಡ್ಕೊಡಿ. ಇನ್ನು ನಿಮ್ಮ ಮನಸ್ಸು ಬದಲಾಗಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ. ಇಲ್ಲಿ ಸತತವಾಗಿ ಬಂದು ಪ್ರಸಾದವನ್ನು ತಿನ್ನಿ, ಹರಿನಾಮವನ್ನು ಕೇಳಿಸ್ಕೊಡಿ. ಅದು ಕೂಡ ಭಗವಂತನ ಕೃಪೆ. ಅದರಿಂದಲೂ ಕೂಡ ಯಾವತ್ತೋ, ಇವತ್ತಲ್ಲದೆ ಇದ್ರೆ ಇನ್ನೊಂದು ದಿನ, ಈ ಜನ್ಮದಲ್ಲಾದರೆ ಇನ್ನೊಂದು ಜನ್ಮದಲ್ಲಿ ಭಗವಂತನ ಭಕ್ತಿಗೆ ನೀವು ಬರೋದು ಖಂಡಿತ. ಆ ಒಂದು ಪ್ರಯತ್ನದಿಂದ ನಾವು ಆ ಒಂದು ಉದ್ದೇಶದಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆನಾ? ಯಾರಾದ್ರೂ ಪ್ರಶ್ನೆ ಇದೆಯಾ? ಎಲ್ಲ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಪ್ರೂಫ್ ಕೊಟ್ಟಿದ್ದೀನಿ. ಡೌಟ್ ಮಾಡಬೇಡಿ. ಭಾಗವತದಿಂದ ಬೇರೆ ವಿಷಯಗಳು ಎಲ್ಲ ಗೊತ್ತಿರುವಂಥದ್ದು ನಿಮಗೆ ವಿಷಯಗಳು ಹೇಳಿದ್ದೀನಿ. ಹಾಗಾಗಿ ಆ ಹಂತವನ್ನು ನಾವು ಪಡ್ಕೋಬೇಕು. ರಾಮನವಮಿ ಬರ್ತಾ ಇದೆ, ಎಲ್ಲರೂ ರಾಮಚಂದ್ರ ಭಗವಂತನಿಂದ ಪ್ರಾರ್ಥನೆ ಮಾಡ್ಬೋದು. ನಮಗೆ ದಯವಿಟ್ಟು ಇನ್ನು ಕೃಪೆ ಕೊಡಪ್ಪ, ಭಕ್ತಿಯ ಮಾರ್ಗದಲ್ಲಿ ನಾವು ಜೀವನವನ್ನು ಮುಂದುವರಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸು ಅಂತ ಕೇಳ್ಕೊಳ್ಬೋದು. ಓಕೆ, ಮುಕ್ತಾಯ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ.